ಪ್ರಸ್ತುತ ತರಗತಿ ಸೆಕೆಂಡ್ PUC ಇನ್ ಲಾಜಿಕ್. ಸೆಕೆಂಡ್ PUC ಇನ್ ಲಾಜಿಕ್. ಸೆಕೆಂಡ್ PUC ಲಾಜಿಕ್. ದಿನಾಂಕ ಡೇಟು ಎಷ್ಟು? 21 11/11/2020. ನೋಡಿ ಇಲ್ಲಿ ನಾವು ಅಂದ್ರೆ ಸೆಕೆಂಡ್ ಇಯರ್ ಲಾಜಿಕ್ ಅಲ್ಲಿ ನಾವು 5th ಚಾಪ್ಟರ್ 5ನೇ ಚಾಪ್ಟರ್ ಅನ್ನ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ವಿ. ಅಂದ್ರೆ ಆ 5ನೇ ಚಾಪ್ಟರ್ ಅಂದ್ರೆ ಅದು ವೈಜ್ಞಾನಿಕ ವಿಧಾನ ಚಾಪ್ಟರ್ 5th. ನಾವು ಇಂದಿನ ತರಗತಿ 1 ಅಥವಾ 2 ಕ್ಲಾಸ್ ಅನ್ನ ನಾವು ಈಗಾಗಲೇ ಈ ಚಾಪ್ಟರ್ ಕಮೆಂಟ್ಸ್ ಮಾಡಿದ ಮೇಲೆ ನಾವು ಕ್ಲಾಸ್ ಮಾಡಿದ್ವಿ. ಅದು ಚಾಪ್ಟರ್ 5th ಅಧ್ಯಾಯದ ಹೆಸರು ವೈಜ್ಞಾನಿಕ ವಿಧಾನ ಮತ್ತು ಆಧಾರ ಕಲ್ಪನೆ. 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 ಇಂಟ್ರೊಡಕ್ಷನ್ನಲ್ಲಿ ಸೈಂಟಿಫಿಕ್ ಮೆಥಡ್ ಅಂಡ್ ಹೈಪೋಥಿಸಿಸ್. ಸೈಂಟಿಫಿಕ್ ಮೆಥಡ್ ಅಂಡ್ ನೋಡಿ ವೈಜ್ಞಾನಿಕ ವಿಧಾನ ಮತ್ತು ಆಧಾರ ಕಲ್ಪನೆ. ಈಗಾಗಲೇ ನಾವು ಈ ಚಾಪ್ಟರ್ ಕಮೆಂಟ್ಸ್ ಮಾಡಿ 2-3 ಕ್ಲಾಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಇನ್ನು ಒಂದು 5 ಮಿನಿಟ್ಸ್ ಅಲ್ಲಿ ಚಾಪ್ಟರ್ ಮುಗಿಯುತ್ತೆ. 5 ಮಿನಿಟ್ಸ್ ಅಲ್ಲಿ ಒಂದು ಟಾಪಿಕ್ ಇದೆ ಅಥವಾ 2 ಟಾಪಿಕ್. ಯಾವುದು? ಎಕ್ಸಾಮಿನೇಷನ್ ಅಲ್ಲಿ, ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ನೀವು 1 ಮಾರ್ಕಿಗೆ ಕೇಳ್ತಾನೆ ಈ ಟಾಪಿಕ್ ಉಳಿದಿರುವಂತದ್ದಲ್ಲ. ಅದು 1 ಮಾರ್ಕಿಗೆ ಇರುತ್ತೆ. ಅರ್ಥನೇ? 2 ಟಾಪಿಕ್ ಕೂಡ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಹಾಗಾದ್ರೆ ಟಾಪಿಕ್ ಯಾವುದು? ಫಸ್ಟ್ ಒನ್ ಬರ್ಡ್ ಆಧಾರ ಕಲ್ಪನೆ. 1 ಮಾರ್ಕ್ ಕ್ವೆಶ್ಚನ್ಸ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ. ಕ್ವೆಶ್ಚನ್ ಯಾವ ರೀತಿಯಾಗಿರುತ್ತೆ? ವಾಟ್ ಈಸ್ ಬ್ಯಾರನ್ ಹೈಪೋಥಿಸಿಸ್ ಅಂದ್ರೆ ಬರಡು ಆಧಾರ ಕಲ್ಪನೆ ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಅದು ಅಂಡರ್ಸ್ಟುಡ್ ಇದ್ದೇ ಇರುತ್ತೆ. ಕ್ವೆಶ್ಚನ್ ಏನು? ಬರಡು ಆಧಾರ ಕಲ್ಪನೆ ಎಂದರೇನು? ಬರಡು ಆಧಾರ ಕಲ್ಪನೆ ಸಬ್ ಹೆಡಿಂಗ್. ಇದನ್ನು ನಾವು ಏನು ಕರೀತೀವಿ? ಇಂಟು ಬ್ರಾಕೆಟ್ ಅಲ್ಲಿ ಬ್ಯಾರನ್, BARREN, ಬ್ಯಾರನ್ ಹೈಪೋಥಿಸಿಸ್, HYPHPOTHESIS, ಬ್ಯಾರನ್ ಹೈಪೋಥಿಸಿಸ್ ಅಂದ್ರೆ ಬರಡು ಆಧಾರ ಕಲ್ಪನೆ ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಎಕ್ಸಾಮಿನೇಷನ್ ಅಲ್ಲಿ ಅದು ಇರುತ್ತೆ. ಅದು ಡೆಫಿನೆಟ್ ಆಗಿ ಎಲ್ಲ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಬಹುತೇಕವಾಗಿ ಬಂದಿದೆ ಈ ಕ್ವಶನ್. ಯಾವುದು? 1 ಮಾರ್ಕ್ ಕ್ವಶನ್ಸ್ ಬರೀತೀವಿ. 1 ಮಾರ್ಕ್ ಕ್ವಶನ್ಸ್ ಅದೇ ನೋಡಿ. ಯಾಕಂದ್ರೆ ಅದಕ್ಕಾಗಲ್ಲ ಡೆಫಿನೇಷನ್ ಆನ್ಸರ್ ಇಲ್ಲಿ ಬರಡು ಆಧಾರ ಕಲ್ಪನೆ ಅಥವಾ ಬ್ಯಾರನ್ ಹೈಪೋಥಿಸಿಸ್. ವಾಟ್ ಈಸ್ ಬ್ಯಾರನ್ ಹೈಪೋಥಿಸಿಸ್ ಅಂದ್ರೆ ಒಂದು ಘಟನೆ ವಿವರಿಸಲು ನಾವು ಮಾಡಿಕೊಳ್ಳಲಾಗುವ ಆಧಾರ ಕಲ್ಪನೆಗಳು ಅದು ಪರೀಕ್ಷಿಸಲು ಬರುವಂತಿರಬೇಕು. ಅದನ್ನು ಪರೀಕ್ಷಿಸಲಿಕ್ಕೆ ಅದು ಎದ್ಕೊಂಡಿರ್ಬೇಕು, ಬರುವಂತಿರಬೇಕು. ಇನ್ನು ಪರೀಕ್ಷಿಸಲಿಕ್ಕೆ ಬಾರದೇ ಇರುವಂತಹ ಉಪಕಲ್ಪನೆಯನ್ನ ನಾವು ಬ್ಯಾರನ್ ಹೈಪೋಥಿಸಿಸ್ ಅಂದ್ರೆ ಬರಡು ಆಧಾರ ಕಲ್ಪನೆ ಎನ್ನಲಾಗುತ್ತದೆ. 1 ಮಾರ್ಕ್ ಕ್ವೆಶ್ಚನ್ಸ್ ಯಾಕೆ ಹೇಳ್ತಾನೆ? ಬರಡು ಆಧಾರ ಕಲ್ಪನೆ ಎಂದರೇನು? ಅದಕ್ಕೆ ಆನ್ಸರ್ ಡೆಫಿನೇಷನ್ ಅಂದ್ರೆ ಒಂದು ಘಟನೆ ವಿವರಿಸುವಲ್ಲಿ ಮಾಡಿಕೊಳ್ಳಲಾಗುವ ಆಧಾರ ಕಲ್ಪನೆಗಳು ಅದು ಪರಿಶೀಲನೆಯ ವ್ಯಾಪ್ತಿಗೆ ಒಳಪಡುವಂತಿರಬೇಕು. ಪರಿಶೀಲನೆಯ ವ್ಯಾಪ್ತಿಗೆ ಸಿಗದ ಆಧಾರ ಕಲ್ಪನೆಯನ್ನ ನಾವು
ಬರಡು ಆಧಾರ ಕಲ್ಪನೆ ಎನ್ನಲಾಗುತ್ತದೆ. ಫುಲ್ ಸ್ಟಾಪ್. ಅಂದ್ರೆ ಅರ್ಥ ಅಂದ್ರೆ ಅದು ಪರೀಕ್ಷಿಸಲಿಕ್ಕೆ ಬರುವಂತಿರಬೇಕು. ಇನ್ನು ಪರೀಕ್ಷಿಸಲು ಬಾರದೇ ಇರುವಂತ ಅಥವಾ ಪರೀಕ್ಷಣೆಗೆ ಒಳಪಡದೇ ಇರುವಂತ ಕಲ್ಪನೆಯನ್ನ ನಾವಿಲ್ಲಿ ಬರಡು ಆಧಾರ ಕಲ್ಪನೆ ಎನ್ನಲಾಗುತ್ತದೆ. ಅರ್ಥತಾನೆ? ಇದಕ್ಕೆ ನಾವು ಎಕ್ಸಾಮಿನೇಷನ್ 1 ಮಾರ್ಕ್ ಕ್ವಶನ್ ಸಿಕ್ಕಿದ್ರೆ ನಾವು ಆ ರೀತಿಯಾಗಿ ಟೋಟಲಿ ನಾವು ಸಂಕ್ಷಿಪ್ತ ಹೇಳೋದಾದ್ರೆ ಒಂದು ಘಟನೆ ವಿವರಿಸುವಲ್ಲಿ ನಾವು ಮಾಡಿಕೊಳ್ಳಲಾಗುವ ಆಧಾರ ಕಲ್ಪನೆಗಳು ಪರಿಶೀಲನೆಯ ವ್ಯಾಪ್ತಿಗೆ ಒಳಪಟ್ಟಿರಬೇಕು. ಇನ್ನು ಅದರ ಕಂಟಿನ್ಯೂಷನ್, ಇನ್ನು ಪರಿಶೀಲನೆಯ ವ್ಯಾಪ್ತಿಗೆ ಸಿಗದ ಆಧಾರ ಕಲ್ಪನೆಯನ್ನ ನಾವು ಬರಡು ಆಧಾರ ಕಲ್ಪನೆ ಎನ್ನಲಾಗುತ್ತದೆ. ಇದು 1 ಮಾರ್ಕ್ ಕ್ವಶನ್ಸ್ಗೆ ಡೆಫಿನೇಷನ್ ಇದನ್ನ ಬರೀಬೇಕು. ಅರ್ಥತಾನೆ? ನಾವು ಇಲ್ಲಿ ಇದು 1 ಮಾರ್ಕ್ ಕ್ವಶನ್ಸ್ಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ 1 ಮಾರ್ಕ್ ಕ್ವಶನ್ಸ್ಗೆ ನೆಕ್ಸ್ಟ್ ಟಾಪಿಕ್ 1 ಮಾರ್ಕ್ ಕ್ವಶನ್ಸ್ ಯಾರಿಗೆ ದ್ವಂದ್ವ ಉಪಕಲ್ಪನೆ ಎಂದರೇನು? ಈ ಕ್ವಶನ್ ಅನ್ನು ಕೇಳಬಹುದು. ಬರಡು ಆಧಾರ ಕಲ್ಪನೆ ಎಂದರೇನು ಅಂತ 1 ಮಾರ್ಕ್ ಕ್ವಶನ್ಸ್ಗೆ. ಅಥವಾ ಈಗ ನೆಕ್ಸ್ಟ್ ಯಾವುದು ದ್ವಂದ್ವ ಉಪಕಲ್ಪನೆ ಎಂದರೇನು ಅಂತ ನಾವು ಕೇಳಬಹುದು. ಅಥವಾ ಖಾಲಿ ಯಾವುದು ವಾಟ್ ಈಸ್ ಹೈಪೋಥಿಸಿಸ್ ಉಪಕಲ್ಪನೆ ಎಂದರೇನು ಅಂತ ನಾವು ಕೂಡ ಕೇಳಬಹುದು. ಈ ಟಾಪಿಕ್ ಅಲ್ಲಿ ಯಾವಾಗಲೂ ಕೂಡ ಒಂದು ಕ್ವಶನ್ ಇರುತ್ತೆ. ಬಹುತೇಕವಾಗಿ ಉಪಕಲ್ಪನೆ ಎಂದರೇನು, ವಾಟ್ ಈಸ್ ಹೈಪೋಥಿಸಿಸ್, ಅಥವಾ ಬರಡು ಆಧಾರ ಕಲ್ಪನೆ ಎಂದರೇನು, ವಾಟ್ ಈಸ್ ಬ್ಯಾರನ್ ಹೈಪೋಥಿಸಿಸ್, ಈ ರೀತಿಯಾಗಿ ನೆಕ್ಸ್ಟ್ ನಮಗೆ ದ್ವಂದ್ವ ಉಪಕಲ್ಪನೆ. ನೆಕ್ಸ್ಟ್ ಸಬ್ಜೆಕ್ಟ್ ದ್ವಂದ್ವ ಉಪಕಲ್ಪನೆ 1 ಮಾರ್ಕ್ ಕ್ವಶನ್ ಕೇಳಬಹುದು. ದ್ವಂದ್ವ ಉಪಕಲ್ಪನೆ ಎಂದರೇನು ಅಂತ ಹೇಳ್ಬಿಟ್ಟು ಅದಕ್ಕೆ ಆನ್ಸರ್ ಡೆಫಿನೇಷನ್ ನೋಡಿ. ಇಲ್ಲಿ ಒಂದು ಘಟನೆ ವಿವರಿಸುವಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಆಧಾರ ಕಲ್ಪನೆಗಳು ನಮಗೆ ಗೊಂದಲವನ್ನ ಉಂಟು ಮಾಡುವಂತಿದ್ದರೆ, ಅಂದ್ರೆ ಇದರ ಅರ್ಥ ನಾವು ಅಂಗೀಕರಿಸಲಿಕ್ಕೂ ಆಗಲ್ಲ, ನಿರಾಕರಿಸಲಿಕ್ಕೂ ಆಗಲ್ಲ ಅಂತ ಒಂದು ದ್ವಂದ್ವ ಸ್ಥಿತಿಯಲ್ಲಿ ನಾವು ಇರೋದನ್ನ ನಾವು ದ್ವಂದ್ವ ಉಪಕಲ್ಪನೆ ಎಂದು ಕರೆಯಲಾಗುತ್ತದೆ. ದ್ವಂದ್ವ ಅಂದ್ರೆ ಎಸ್ಪೆಷಲಿ ಇದರರ್ಥ 2 ಅಂತ ಅರ್ಥ ತಾನೆ? 2 ಉಪಕಲ್ಪನೆಗಳು ಅಥವಾ 2 ಆಧಾರ ಕಲ್ಪನೆಗಳು ಅಂದ್ರೆ ಏನರ್ಥ? ಒಂದು ಘಟನೆ ವಿವರಿಸುವಲ್ಲಿ 2 ಆಧಾರ ಕಲ್ಪನೆಗಳು. ಅದು ಒಂದು ರೀತಿ ಜಿಜ್ಞಾಸೆಯನ್ನು ಉಂಟು ಮಾಡ್ತವೆ. ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದು. ಇಲ್ಲಿ ಯಾವ ಒಂದರ ಸತ್ಯ ಅಥವಾ ಯಥಾರ್ಥತೆಯನ್ನ ಅವು ಏನು ಸಾಬೀತು ಮಾಡುವಲ್ಲಿ ಅಂದ್ರೆ ಸಮರ್ಥಿಸುವಲ್ಲಿ ಆ 2 ಆಧಾರ ಕಲ್ಪನೆಗಳು ಕೂಡ ಅವು ಏನಾಗಿರ್ತವೆ ಅಲ್ಲಿ ಎದುರಾಗ್ತವೆ. ಆ 2 ಆಧಾರ ಕಲ್ಪನೆಗಳಲ್ಲಿ ಯಾವುದು ಸರಿಯಾದದ್ದು ಎಂಬುದನ್ನ ನಾವು ಇಮಿಡಿಯೇಟ್ ಅಂದ್ರೆ ಹಠಾತ್ತಾಗಿ ನಾವು ನಿರ್ಧರಿಸಲಿಕ್ಕೆ ಅಲ್ಲಿ ಸಾಧ್ಯವಾಗೋದಿಲ್ಲ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅರ್ಥ ತಾನೆ? ಅದಕ್ಕೆ ಫಾರ್ ಎಕ್ಸಾಂಪಲ್ ಉದಾಹರಣೆ ಹಿಂದೆ ಯಾರು ಖಗೋಳ ವಿಜ್ಞಾನಿಯಾದಂತಹ ಟಾಲಮಿ ಎಂಬುವರು ಭೂಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದ ನಂತರ ಬಂದಂತಹ ಇಲ್ಲಿ ಮತ್ತೋರ್ವ ಖಗೋಳ ವಿಜ್ಞಾನಿಯಾದ ಕೋಪರ್ನಿಕಸ್ ಎಂಬಾತನು ಅಲ್ಲಿ ಆತ ಸೂರ್ಯಕೇಂದ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದ. ಅಂದ್ರೆ ವಾಸ್ತವ ಸತ್ಯವನ್ನ ಜಗತ್ತಿಗೆ ಆತ ತೋರಿಸಿಕೊಡ್ತಾರೆ. ಹಾಗಾದ್ರೆ ಇಲ್ಲಿ ದ್ವಂದ್ವ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಯಾಕೆಂದ್ರೆ ಯಾವುದು ಸರಿ ಯಾವುದು ಸತ್ಯ ಎನ್ನುವಂಥದ್ದು ಇವನ್ನ ಅಂಗೀಕರಿಸಲಿಕ್ಕೂ ಆಗಲ್ಲ, ನಿರಾಕರಿಸಲಿಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿ ಎದುರಾಗೋದಕ್ಕೆ ನಾವು ದ್ವಂದ್ವ ಉಪಕಲ್ಪನೆ ಎಂದು ಹೆಸರು. ಉದಾಹರಣೆಗೆ ಫಾರ್ಮೆಟ್ ಇರುತ್ತೆ, ಕೆಲವಕ್ಕೆ ಅಸ್ತಿತ್ವ ಇರಲ್ಲ. ಉದಾಹರಣೆಯಾಗಿ ನಾವು ನಮ್ಮ ದಿನನಿತ್ಯ ಭಾಷೆಯಲ್ಲಿ ಅಂತ ಒಂದು ಪದಗಳನ್ನು ನಾವು ಬಳಸ್ತೀವಿ. ಯಾಕೆಂದ್ರೆ ನಾವು ಉದಾಹರಣೆ ಕೆಲವು ಸಲ ಹೇಳ್ತೀವಿ ಮೊಲದ ಕೊಂಬು ಅಂತೀವಿ, ಅರ್ಥತಾನೆ? ನೆಕ್ಸ್ಟ್ ಅಂದ್ರೆ ಬಂಜೆಯ ಪುತ್ರ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಗಗನ ಸೈಕಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ರೀತಿಯಾಗಿ ನಾವು ನಮ್ಮ ಆಡು ಭಾಷೆಯಲ್ಲಿ ಬಳಸುತ್ತೇನೆ. ಅಂದ್ರೆ ಅವುಗಳನ್ನು ನಾವು ನಿರಾಕರಿಸಲಿಕ್ಕೂ ಆಗಲ್ಲ. ಬಂಜೆಯ ಪುತ್ರ, ಮೊಲದ ಕೊಂಬು ಈ ಫಾರ್ಮೆಟ್ ಅಲ್ಲೂ ಕೂಡ ಅವು ಸತ್ಯ ಆಗ್ತವೆ. ಫಾರ್ಮೆಟ್ ಅಲ್ಲಿ ಅವು ಸತ್ಯ ಆಗ್ಬೋದು. ಇನ್ನು ಅವುಗಳ ವಸ್ತು ಅಥವಾ ಅಂದ್ರೆ ಫಿಸಿಕಲಿ ಅವುಗಳಿಗೆ ಅಸ್ತಿತ್ವ ಇಲ್ಲದೆ ಇರಬಹುದು, ಎಕ್ಸಿಸ್ಟೆನ್ಸ್. ಆದರೂ ಕೂಡ ನಾವು ಅವುಗಳನ್ನ ಎಕ್ಸಿಸ್ಟೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಅವನ್ನ ನಿರಾಕರಿಸಲಿಕ್ಕೂ ಬರಲ್ಲ, ಇನ್ನು ಅವುಗಳನ್ನ ಅಂಗೀಕರಿಸಲಿಕ್ಕೂ ಬರಲ್ಲ. ಉದಾಹರಣೆಯಾಗಿ ಗಾಡ್ ಅಂತ ಇದೆ, ದೇವರು ಅಂತ ನಾವು ಹೇಳ್ತೀವಿ. ಆ ದೇವರು ಎನ್ನುವಂತ ಒಂದು ಪರಿಕಲ್ಪನೆ ಇದೆಯಲ್ಲ, ಸಂಕಲ್ಪ,
ಒಂದು ಫಾರ್ಮೆಟ್ ಅನ್ನ ನಾವು ನಿರಾಕರಿಸಲಿಕ್ಕೂ ಆಗಲ್ಲ, ಅಂಗೀಕರಿಸಲಿಕ್ಕೂ ಆಗಲ್ಲ. ಯಾಕೆ ನಿರಾಕರಿಸಲಿಕ್ಕಾಗಲ್ಲ ಅಂದ್ರೆ ಅದರ ಪ್ರಭಾವ ಇದ್ದೇ ಇರುತ್ತೆ. ಅದರ ಒಂದು ಏನು ಪ್ರಭಾವ ಅಂತಕ್ಕಂಥದ್ದು ಅದನ್ನು ದೇವರು ಅನ್ಬೋದು, ದೈವ ಅನ್ಬೋದು, ಅಥವಾ ಭಗವಂತ ಅನ್ಬೋದು, ಈ ರೀತಿಯಾಗಿ ನಾನಾ ಹೆಸರುಗಳಿಂದ ನಾಮಧೇಯಗಳನ್ನು ನಾವು ಕೊಡ್ತೀವಿ. ಆದರೂ ಕೂಡ ಅದರ ಪ್ರಭಾವ ಇರೋದ್ರಿಂದ ಆ ಶಕ್ತಿಯನ್ನು ನಾವೇನಂತೀವಿ ಗಾಡ್ ಅಂತ ಹೇಳ್ತೀವಿ, ದೇವರು ಅಂತ ಹೇಳ್ತೀವಿ. ಅದನ್ನ ನಿರಾಕರಿಸ್ಲಿಕ್ಕೆ ಆಗಲ್ಲ, ನಾವು ಅದನ್ನ ಇನ್ನು ಅಂಗೀಕರಿಸಲಿಕ್ಕೂ ಆಗಲ್ಲ. ಯಾಕೆ ಅಂಗೀಕರಿಸಲಿಕ್ಕೆ ಆಗಲ್ಲ ಅಂದ್ರೆ ನಾವನ್ನ ನೋಡ್ಲಿಕ್ಕೆ ನಮ್ಮ ಪಂಚೇಂದ್ರಿಯಗಳಿಗೆ ಅದು ಎಟ್ಕೋದಿಲ್ಲ, ಕಾಣೋದಿಲ್ಲ. ಅದಕ್ಕೋಸ್ಕರ ಅದು ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧಿ, ನಮ್ಮ ಪಂಚೇಂದ್ರಿಯಗಳಿಗೆ ಎಟ್ಕೋತ ಮಾತ್ರ ಸತ್ಯ, ದೇವರನ್ನ ನಾವು ನೋಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ದೇವರು ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಇನ್ನೊಂದು ಮಗ್ಗಲನ್ನ ಅಥವಾ ಇನ್ನೊಂದು ಮುಖವನ್ನು ನೋಡಿದೆ ದೇವರು ಖಂಡಿತವಾಗಿಯೂ ಕೂಡ ಇದ್ದಾರೆ. ಯಾಕೆ ಅಂದ್ರೆ ಅವನು ಇರೋದ್ರಿಂದಲೇ ಇಷ್ಟೆಲ್ಲ ಒಂದು ಸಿಸ್ಟಮೆಟಿಕ್, ಇಷ್ಟೊಂದು ಬ್ಯಾಲೆನ್ಸು ಮತ್ತು ಅವರವರ ಕಷ್ಟಕ್ಕೆ ಕಾರ್ಪಣ್ಯಕ್ಕೆ ಇಲ್ಲಿ ಫಲ ಬರುವಂಥದ್ದು ಮಾಡಿದ್ರು ಮಹಾರಾಯ ಯಾರ್ಯಾರು ಏನೇನು ಮಾಡ್ತಾರೋ ಅದಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಅದು ದೊರೀತದೆ. ಯಾರು ಕೂಡ ಇಲ್ಲಿ ಏನು ಮನುಷ್ಯ ಮಾಡಿದ್ರೆ ಮನೆ ತನಕ ಅಂತಾರೆ, ದೇವರು ಮಾಡಿದ್ರೆ ಮನೆ ತನಕ. ಒಬ್ರು ಇನ್ನೊಬ್ರಿಗೆ ಕೆಡಕು ಮಾಡ್ಬೋದು, ಬಟ್ ಅವ್ರು ಕೆಡಕು ಮಾಡದೆ ಇಲ್ಲಿ ಆ ಭಗವಂತ ಅನ್ನುವಂಥವನ್ನೆಲ್ಲ ಅವನು ಅಲ್ಲಿ ಕೆಡಕನ್ನ ಮಾಡುವಂಥವನು, ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡುವಂಥವನು, ಉದ್ಧಾರ ಮಾಡುವಂಥವನು. ಆದ್ರೂ ಕೂಡ ದೇವರ ಸ್ವರೂಪದಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ, ಅವರನ್ನ ನಾವು ದೇವ ಅಂತ ಹೇಳ್ತೀವಿ. ಯಾರು ಅನ್ನ ಕೊಡ್ತಾರೋ ಅವರನ್ನ ದೇವರು ಅಂತೀವಿ. ನಮಗೆ ಫ್ಯೂಚರ್ ಭವಿಷ್ಯವನ್ನು ಯಾರು ಕೊಡ್ತಾರೋ ಅವರನ್ನ ನಾವು ದೇವರು ಅಂತೀವಿ. ಅವ್ರು ಏನು ಮಾಡಿದ್ರು ಕೂಡ ನಮ್ಮ ಒಳ್ಳೆದಕ್ಕೆ ಮಾಡಿರ್ತಾರೆ. ಯಾಕಂದ್ರೆ ಅನ್ನ ಕೊಟ್ಟಿರ್ತಾರೆ, ನಮಗೆ ಫ್ಯೂಚರ್ ಅನ್ನ ಕೊಟ್ಟಿರ್ತಾರೆ, ಅವೆಲ್ಲ ನಮಗೆ ದೇವರ ಸಮಾನ ಅಂತ ಹೇಳ್ತೀವಿ. ಒಟ್ಟಾರೆ ನೋಡಿ ಇಲ್ಲಿ ಏನು ದ್ವಂದ್ವ ಉಪಕಲ್ಪನೆ ಎಂದರೆ ಏನು ಅಂತ ನಮಗೆ ಇದು 1 ಮಾರ್ಕ್ ಕ್ವಶನ್ಸ್ ಇರುತ್ತೆ ಆನ್ಲೈನ್ ಎಕ್ಸಾಮಿನೇಷನ್. ಅದಕ್ಕೆ ನಾವು ಏನು ಡೆಫಿನೇಷನ್ ಹೇಳೋದಾದ್ರೆ ಅಂದ್ರೆ ಒಂದು ಘಟನೆ ವಿವರಿಸುವಲ್ಲಿ 2 ಆಧಾರ ಕಲ್ಪನೆಗಳು ಇಲ್ಲಿ ನಮಗೆ ಗೊಂದಲವನ್ನ ಉಂಟು ಮಾಡೋದಕ್ಕೆ, ಅಂದ್ರೆ ನಾವು ಅವುಗಳನ್ನ ನಿರಾಕರಿಸಲಿಕ್ಕೂ ಆಗಲ್ಲ, ಅಂಗೀಕರಿಸಲಿಕ್ಕೂ ಆಗಲ್ಲ ಅಂತ ಸಮಸ್ಯೆ ಎದುರಾಗುತ್ತೆ ನಾವು ದ್ವಂದ್ವ ಉಪಕಲ್ಪನೆ ಎಂದು ಹೆಸರು. ನೆಕ್ಸ್ಟ್ ಲೆವೆಲ್ ಬರೀತೀವಿ. ಏನ್ ಬರೀತೀವಿ? ಫಾರ್ ಎಕ್ಸಾಂಪಲ್ ಅಂದ್ರೆ ಭೂಕೇಂದ್ರ ಸಿದ್ಧಾಂತ ಟಾಲಮಿ ಪ್ರತಿಪಾದಿಸಿದ, ಅದಕ್ಕೆ ವಿರುದ್ಧವಾಗಿ ಕೋಪರ್ನಿಕಸ್ ಎಂಬಾತನು ಸೂರ್ಯಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅಂದ್ರೆ ಇವೆರಡರಲ್ಲೂ ಕೂಡ 2 ಸನ್ನಿವೇಶಗಳು ಕೂಡ ನಮಗೆ ಒಂದು ರೀತಿಯ ಜಿಜ್ಞಾಸೆಯನ್ನ ಸಮಸ್ಯೆಯನ್ನ ಉಂಟು ಮಾಡೋದಕ್ಕೆ ನಾವು ದ್ವಂದ್ವ ಉಪಕಲ್ಪನೆ ಯಾವುದನ್ನು ಕೂಡ ನಿರಾಕರಿಸಲಿಕ್ಕಾಗಲ್ಲ ಮತ್ತು ಒಂದು ರೀತಿ ಅಂಗೀಕರಿಸಲಿಕ್ಕೂ ಆಗಲ್ಲ. ಅಂದ್ರೆ ವಾಸ್ತವ ಸತ್ಯ ಸೂರ್ಯಕೇಂದ್ರ ಸಿದ್ಧಾಂತ, ಬಟ್ ಭೂಕೇಂದ್ರ ಸಿದ್ಧಾಂತವನ್ನು ಕೂಡ ಸಂಪೂರ್ಣವಾಗಿ ನಾವು ನಿರಾಕರಿಸಲಿಕ್ಕೆ ಆಗಲ್ಲ ಅಂತ ಸಮಸ್ಯೆ ಅದಕ್ಕೆ ದ್ವಂದ್ವ ಉಪಕಲ್ಪನೆ ಎಂದು ಹೆಸರು. ಇಲ್ಲಿಗೆ ನೋಡಿ ಈ ಚಾಪ್ಟರ್ ಮುಗಿಯುತ್ತೆ. ಯಾವುದು? ವೈಜ್ಞಾನಿಕ ವಿಧಾನ ಮತ್ತು ಆಧಾರ ಕಲ್ಪನೆ. ಚಾಪ್ಟರ್ 5 ಸಂಪೂರ್ಣವಾಗಿ ಚಾಪ್ಟರ್ ಮುಗಿಯುತ್ತೆ. ನಾವು ಈ ಚಾಪ್ಟರ್ ನ 2-3 ಕ್ಲಾಸ್ ಅಲ್ಲಿ ನಾವು ಮಾಡಿ ಮುಗಿಸಾಗಿದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ವೈಜ್ಞಾನಿಕ ವಿಧಾನ ಈ ಭಾಗ ಟಾಪಿಕ್ ಯಾಕಂದ್ರೆ ಇದರಲ್ಲಿ ವಿಜ್ಞಾನ ಎಂದರೇನು, ವಾಟ್ ಈಸ್ ಸೈನ್ಸ್, ವೈಜ್ಞಾನಿಕ ವಿಧಾನ ಎಂದರೇನು, ವಾಟ್ ಈಸ್ ಸೈಂಟಿಫಿಕ್ ಮೆಥಡ್, ವಿಜ್ಞಾನಿಕ ಮತ್ತು ಸಾಮಾನ್ಯ ಜ್ಞಾನದ ವ್ಯತ್ಯಾಸಗಳು, ಇನ್ನು ವೈಜ್ಞಾನಿಕ ವಿಧಾನ ಅಥವಾ ಶಾಸ್ತ್ರೀಯ ವಿಧಾನದ ಲಕ್ಷಣಗಳು, 1 ವ್ಯಾಖ್ಯಾನ, 2 ದತ್ತಾಂಶಗಳ ಸಂಗ್ರಹ, 3 ಸಾಮಾನ್ಯೀಕರಣ, 4 ಆಧಾರ ಕಲ್ಪನೆ, ಲಾಸ್ಟ್ 1 ಪರಿಶೀಲನೆ ಮತ್ತು ಸಾಕ್ಷ್ಯ. ಇವೆಲ್ಲ ಈ ಭಾಗದಲ್ಲಿ ಬರ್ತವೆ ವೈಜ್ಞಾನಿಕ ವಿಧಾನದಲ್ಲಿ. ಈ ಭಾಗದಲ್ಲಿ ಆಧಾರ ಕಲ್ಪನೆ, ಈ ಭಾಗದಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್. ಆಧಾರ ಕಲ್ಪನೆ ಎಂದರೆ ಏನು, ವಾಟ್ ಈಸ್ ಹೈಪೋಥಿಸಿಸ್, ಅದಕ್ಕೆ ಮತ್ತೊಂದು ಹೆಸರು ಉಪಕಲ್ಪನೆ. ಅಥವಾ ಉಪಕಲ್ಪನೆ ಎಂದರೆ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆಧಾರ ಕಲ್ಪನೆಯ ಬೆಳವಣಿಗೆಯ ಹಂತಗಳು. ಪಿ.ಕೆ. ರೇ ಎಂಬ ತಜ್ಞರ ಪ್ರಕಾರ ಆಧಾರ ಕಲ್ಪನೆಗಳು ಬೆಳವಣಿಗೆಗಳು ನಿರೂಪಿಸಿ ಅಂತ ಕೇಳಿದ್ರೆ 4 ಹಂತಗಳನ್ನ ನಾವು ಆಧಾರ ಕಲ್ಪನೆಯ ಬೆಳವಣಿಗೆಯ ಹಂತಗಳು 4. 1 ನಾವು ಫಸ್ಟ್ 1 ಹಂಗಾಮಿ ಅಥವಾ ತಾತ್ಕಾಲಿಕ ಆಧಾರ ಕಲ್ಪನೆ, ಅಂದ್ರೆ ನಾವು ಏನು ಕರಿತೀವಿ ಪ್ರಾವಿಷನಲ್ ಹೈಪೋಥಿಸಿಸ್. ಸೆಕೆಂಡ್ 1 ನಾವು ಕ್ರಿಯಾಕಾರಿ ಅಥವಾ ಕಾರ್ಯಾಚರಣೆಗಳ ಆಧಾರ ಕಲ್ಪನೆ, ವರ್ಕಿಂಗ್ ಹೈಪೋಥಿಸಿಸ್. 3 ನ್ಯಾಯಸಮ್ಮತ ಆಧಾರ ಕಲ್ಪನೆ, ಲೆಜಿಟಿಮೇಟ್ ಹೈಪೋಥಿಸಿಸ್. 4 ಸಿಂಧು ಅಥವಾ ಸಮಂಜಸ ಆಧಾರ ಕಲ್ಪನೆ, ವ್ಯಾಲಿಡ್ ಹೈಪೋಥಿಸಿಸ್. ಇವೆಲ್ಲ ಎಕ್ಸ್ಪ್ರೆಷನ್ ಆಗಿದೆ. ಅದರಲ್ಲಿ ಇನ್ನೊಂದು ಕ್ವಶನ್ ನಿರ್ಣಾಯಕ ನಿದರ್ಶನ ಎಂದರೆ ಏನು, 2 ಮಾರ್ಕ್ ಕ್ವಶನ್ಸ್ಗೆ ಅದಕ್ಕೂ ಕೂಡ ನಾವು ಎಕ್ಸ್ಪ್ರೆಷನ್ ಮಾಡಿದ್ವಿ. ನೋಟ್ಸ್ ಅನ್ನು ಕೂಡ ಮುಂದೆ ಬಳಸ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಇವತ್ತು ಕ್ಲಾಸ್ ಮಾಡಿದ್ರೆ 2 ಟಾಪಿಕ್ ಅನ್ನು ಕೂಡ ಅದೇ ಚಾಪ್ಟರ್ ಅಲ್ಲಿ ಹೋಗ್ತಕ್ಕಂಥದ್ದು. 1-2 ಆಧಾರ ಕಲ್ಪನೆ ಎಂದರೆ ಏನು ಕೇಳಿದ್ರೆ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ದ್ವಂದ್ವ ಉಪಕಲ್ಪನೆ ಎಂದರೆ ಏನು ಕೇಳಿದ್ರೆ 1 ಮಾರ್ಕ್ ಕ್ವಶನ್ಸ್ಗೆ ಕೇಳ್ತಾರೆ. ಈಗ 5 ಚಾಪ್ಟರ್ ಆಯ್ತು. ಸೆಕೆಂಡ್ ಇಯರ್ ಬಯಾಲಜಿಗೂ ಸಂಪೂರ್ಣವಾಗಿ 5 ಚಾಪ್ಟರ್ ನಾವು ಕ್ಲಾಸ್ ಈಗಾಗಲೇ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನು ನಾವು ಕೊಡುವಂಥದ್ದು.
ಆದ್ಮೇಲೆ ಪ್ರಸ್ತುತ ಈ ವೇಳೆಯಲ್ಲಿ ನಾವು ಅಂದ್ರೆ ಚಾಪ್ಟರ್ ವೈಸ್ 1 ಮಾರ್ಕ್ ಕ್ವೆಶ್ಚನ್ಸ್, 2 ಮಾರ್ಕ್ ಕ್ವೆಶ್ಚನ್ಸ್, 5 ಮಾರ್ಕ್ಸ್ ಕ್ವೆಶ್ಚನ್ಸ್, ಟಿಪ್ಪಣಿ ಬರೆಯುವಂಥದ್ದು ಮತ್ತು ನಾವು ಒಳಗಳನ್ನ ಪರಿಶೀಲಿಸಿ ಅಥವಾ ಹೆಸರಿಸಿ 20 ಮಾರ್ಕ್ಸ್ಗೆ ಇವೆಲ್ಲವನ್ನು ನಾವು ಚಾಪ್ಟರ್ ವೈಸ್ ನಾವೀಗ ಅಬ್ಸರ್ವ್ ಮಾಡುವಂಥದ್ದು. ಹಾಗಾದ್ರೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಪಿಸಿಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಅನ್ನ ನಾವಿಲ್ಲಿ ಬರೆಯೋದಾದ್ರೆ ಇಲ್ಲಿ ಬೋರ್ಡ್ ನಾವು ಚಾಪ್ಟರ್ ಬರೆಯಲ್ಲ, ಮತ್ತೆ ಯಾಕಂದ್ರೆ ಕನ್ಫ್ಯೂಷನ್ ಆಗ್ತೀವಿ. ಈಗಾಗಲೇ ನಾವು ಕ್ಲಾಸ್ 5 ಚಾಪ್ಟರ್ ಮಾಡಿ ಮುಗಿಸಿದೆ ಮತ್ತೀಗ ನಾವು ಚಾಪ್ಟರ್ ವೈಸ್ 1 ಮಾರ್ಕ್ 2 ಮಾರ್ಕ್ ಇನ್ನು ಕ್ಲಾಸ್ ಇದ್ದಾವೆ, ಇನ್ನು ನೆಕ್ಸ್ಟ್ ಚಾಪ್ಟರ್ಗಳು ಇದಾವೆ, ಅನೇಕ ಚಾಪ್ಟರ್ಗಳು ಇದಾವೆ. ಬಟ್ ಈ ಸಮಯದಲ್ಲಿ ನಾವೇನ್ ಮಾಡೋಂಥದ್ದು 1 ಮಾರ್ಕ್ 2 ಮಾರ್ಕ್ ಕ್ವೆಶ್ಚನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋಂಥದ್ದು, ಅದಾದ್ಮೇಲೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್, ಅದಾದ್ಮೇಲೆ 10 ಮಾರ್ಕ್ ಕ್ವೆಶ್ಚನ್ಸ್. ಬಟ್ ಈಗ ನಾವು ಏನಾಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ 1 ಮಾರ್ಕ್ 2 ಮಾರ್ಕ್ ಕ್ವೆಶ್ಚನ್ಸ್ ಯಾರು ಕೇಳ್ತಾರೆ, ಚಾಪ್ಟರ್ಸ್ ನಾವು ಬರೆಯಲ್ಲ. ಮತ್ತೆ ಇದೇನು 5 ಚಾಪ್ಟರ್ ಮಾಡಿ ಮತ್ತೆ ಹೊಸ ಮಾಡ್ತದೆ ಅನ್ನೋ ಒಂದು ತಪ್ಪು ಕಲ್ಪನೆ ಬರಬಾರ್ದು. ಆ ಹಿನ್ನೆಲೆಯಲ್ಲಿ ಸುಮ್ಮನೆ ನಾವು ಲಂಪ್ ಸಮ್ ಅಂದಾಜಾಗಿ ನಾವು ಕ್ವಶನ್ಸ್ಗಳು ಯಾಕೆ ಕೇಳ್ತೇವೆ 1 ಮಾರ್ಕ್ ಕ್ವಶನ್ಸ್ 2 ಮಾರ್ಕ್ ಕ್ವಶನ್ಸ್ ಅನ್ನೋದನ್ನ ನಾವಿಲ್ಲಿ ಇವತ್ತು ವಿವರಿಸುವಂಥದ್ದು. ಕ್ಲಾಸ್ ಎಲ್ಲ ಚಾಪ್ಟರ್ ಮುಂದೆ ಚಾಪ್ಟರ್ ವೈಸ್ ಎಲ್ಲ ನಾವನ್ನ ಕ್ವಶನ್ಸ್ ಬರ್ಸ್ಕೊಂಡು ಕ್ವಶನ್ಸ್ ಎಕ್ಸ್ಪೀರಿಯನ್ಸ್ ಅನ್ನು ಮಾಡುವಂಥದ್ದು. ನೆಕ್ಸ್ಟ್ ನಾವಿಲ್ಲಿ ಚಾಪ್ಟರ್ ಫಸ್ಟ್ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ನಂಬರ್ 1 ಮಾರ್ಕ್ ಕ್ವಶನ್ಸ್ ಫಸ್ಟ್ ಚಾಪ್ಟರ್ ನಾವು 1 ಮಾರ್ಕ್ ಕ್ವಶನ್ಸ್ ನೋಡಿ. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ಗೆ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಕೇಳುವಂತ ಕ್ವಶನ್ಸ್ ಅಂದ್ರೆ ನೋಡಿ ಫಸ್ಟ್ ಚಾಪ್ಟರ್ ಗೆ 1 ಮಾರ್ಕ್ ಕ್ವಶನ್ಸ್ ಗೆ ಅನುಮಾನ ಎಂದರೇನು ಕ್ವಶನ್ ಏನಿದೆ, ವಾಟ್ ಈಸ್ ಇನ್ಫರೆನ್ಸ್. ಇಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಕೇಳುವಂತ ಕ್ವಶನ್ಸ್ 1 ಮಾರ್ಕ್ ಕ್ವಶನ್ಸ್ ಗೆ ಅನುಮಾನ ಎಂದರೇನು ಅಂದ್ರೆ ವಾಟ್ ಈಸ್ ಇನ್ಫರೆನ್ಸ್. ಇವು 1 ಮಾರ್ಕ್ ಕ್ವಶನ್ಸ್ ಗಳು ಬರ್ತದೆ. ಹಾಗಾದ್ರೆ ಅದಕ್ಕೆ ಡೆಫಿನೇಷನ್ ಆನ್ಸರ್ ಅಂದ್ರೆ ಅನುಮಾನ ಎಂದರೇನು 1 ಮಾರ್ಕ್ ಕ್ವಶನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ ಗಳಲ್ಲಿ ಕೇಳಲ್ಲ, ಈ ಟಾಪಿಕ್ ಕೇಳಲ್ಲ. ಬಟ್ ನಿಮ್ ರೆಫರೆನ್ಸ್ ಯಾವುದು ಇರಲಿ ಕ್ವಶನ್ ಏನು ಅನುಮಾನ ಎಂದರೇನು. ಅದಕ್ಕೆ ಡೆಫಿನೇಷನ್ ನಮಗೆ ಗೊತ್ತಿರುವ ವಿಚಾರದಿಂದ ಕಮಸ್ ಗೊತ್ತಿಲ್ಲದೆ ಇರುವ ವಿಚಾರವನ್ನ ಊಹಿಸುವ ಮಾನಸಿಕ ಪ್ರಕ್ರಿಯೆಯು ಅನುಮಾನ ಎಂದಾಗುತ್ತದೆ. ಅದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ತಿಳಿದ ವಿಷಯದಿಂದ ತಿಳಿಯದೇ ಇರುವ ವಿಷಯಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ಅನುಮಾನ ಎಂದಾಗುತ್ತದೆ. ದಟ್ ಈಸ್ ಇನ್ಫರೆನ್ಸ್. ಇನ್ನೊಂದ್ಸಲ ಹೇಳ ಏನು 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಅನುಮಾನ ಎಂದರೇನು, ವಾಟ್ ಈಸ್ ಇನ್ಫರೆನ್ಸ್. ಅದಕ್ಕೆ ಡೆಫಿನೇಷನ್ ಇಲ್ಲಿ ಗೊತ್ತಿರುವ ವಿಚಾರದಿಂದ ಗೊತ್ತಿಲ್ಲದೇ ಇರುವ ವಿಚಾರವನ್ನ ಊಹಿಸುವ ಮಾನಸಿಕ ಪ್ರಕ್ರಿಯೆಯು ಅನುಮಾನ ಎಂದಾಗುತ್ತದೆ. ಅಥವಾ ತಿಳಿದ ವಿಷಯದಿಂದ ತಿಳಿಯದೇ ಇರುವ ವಿಷಯಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ಅನುಮಾನ ಎಂದಾಗುತ್ತದೆ. ಅದು 1 ಮಾರ್ಕ್ ಕ್ವಶನ್ಸ್ ಒಂದು ಕ್ವಶನ್ ನಂಬರ್. ಇನ್ನು ಕ್ವಶನ್ ನಂಬರ್ 2 ಎರಡನೇ ಕ್ವಶನ್ ನೋಡೋದಾದ್ರೆ ಇಲ್ಲಿ ಕ್ವಶನ್ ನಂಬರ್ 2 ನಲ್ಲಿ ಯಾವುದು ನೋಡಿ. ಹಾಗಾದ್ರೆ ವಿಗಮನಕ್ಕೆ ಮತ್ತೊಂದು ಹೆಸರಿದೆ, ವಿಗಮನ ಬಾರ್ ಅನುಗಮನ ಎಂದರೇನು. 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ. ಕ್ವಶನ್ ಯಾವುದು ಎರಡನೇ ಕ್ವಶನ್ ವಿಗಮನ ಬಾರ್ ಅನುಗಮನ ಎಂದರೇನು. ವಿಗಮನ ಬಾರ್ ಅನುಗಮನ ಎಂದರೇನು. ವಿಗಮನ ಬಾರ್ ಅನುಗಮನ ಎಂದರೇನು. 1 ಮಾರ್ಕ್ ಕ್ವಶನ್ಸ್ಗೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ 1 ಮಾರ್ಕ್ ಕ್ವಶನ್ಸ್ಗೆ. ಅದಕ್ಕೆ ಡೆಫಿನೇಷನ್ ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ವಿಗಮನ ಬಾರ್ ಅನುಗಮನ ಎಂದು ಹೆಸರು. ವಿಗಮನ ಅಂದ್ರೆ ಏನು, ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ. ಹಾಗಾದ್ರೆ ಉದಾಹರಣೆ ಕೆಲವು ನಿದರ್ಶನಗಳಿಂದ ಎಲ್ಲದರ ಕಡೆಗೂ ಅಥವಾ ಎಲ್ಲಾ ನಿದರ್ಶನಗಳಿಂದ ಕೆಲವು ನಿದರ್ಶನಗಳ ಕಡೆಗೆ ಸಾಗುವಂಥದ್ದು. ಇದಕ್ಕೆ ಆನ್ಸರು ಕೆಲವು ನಿದರ್ಶನಗಳಿಂದ ಎಲ್ಲಾ ನಿದರ್ಶನಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆ ಅಂದ್ರೆ ಸಿಂಗುಲರ್ ಟು ಪ್ಲೂರಲ್, ಪ್ಲೂರಲ್ ಟು ಸಿಂಗುಲರ್ ಅಂದ್ರೆ ಸಿಂಗುಲರ್ ಟು ಪ್ಲೂರಲ್ ಅಂದ್ರೆ
ಕೆಲವುಗಳಿಂದ ಅಥವಾ ಏಕದಿಂದ ಅಂದ್ರೆ ಒಂದರಿಂದ ಎಲ್ಲರ ಕಡೆಗೆ ಸಾಗುವಂಥದ್ದು. ಅಂದ್ರೆ ಸಿಂಗ್ಯುಲರ್ ಅಂದ್ರೆ ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ಅಂದ್ರೆ ಕೆಲವು ನಿದರ್ಶನಗಳಿಂದ ಎಲ್ಲಾ ನಿದರ್ಶನಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ವಿಗಮನ ಅಥವಾ ಅನುಗಮನ ಎಂದು ಹೆಸರು. ಎಕ್ಸಾಮಿನೇಷನ್ ಕೇಳ್ತಾರೆ 1 ಮಾರ್ಕ್ ಕ್ವೆಶ್ಚನ್ಸ್. ವಿಗಮನ ಎಂದರೆ ಏನು ಅಂತ ಅದಕ್ಕೆ ಡೆಫಿನಿಷನ್ ನೀವು ಬರೆಯುವಂಥದ್ದು. ಅಥವಾ ನಾವು ಏನು ವ್ಯಷ್ಟಿಯಿಂದ ಸಮಷ್ಟಿನ ಸಮಷ್ಟಿಯಿಂದ ವ್ಯಷ್ಟಿನ ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ಸಾಗುವಂಥದ್ದು. ಅಥವಾ ಇನ್ನೊಂದು ಏನು ಕೆಲವು ನಿದರ್ಶನಗಳಿಂದ ಎಲ್ಲಾ ನಿದರ್ಶನಗಳ ಕಡೆಗೂ ಅಥವಾ ಎಲ್ಲಾ ನಿದರ್ಶನಗಳಿಂದ ಕೆಲವು ನಿದರ್ಶನಗಳ ಕಡೆಗೂ ಕೆಲವು ನಿದರ್ಶನಗಳಿಂದ ಎಲ್ಲಾ ನಿದರ್ಶನಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ವಿಗಮನ ಅನುಗಮನ ಎಂದು ಹೆಸರು. ಅದಕ್ಕೆ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಕೊಡ್ತೀವಿ ಏನು ಇಲ್ಲಿ ಎಲ್ಲಾ ಕಾಯಿಗಳು ಕಪ್ಪಾಗಿವೆ, 10 ಕಾಯಿಗಳು ಕಪ್ಪಾಗಿವೆ. ಇದರರ್ಥ ಇದೇನಿದೆ ಎಲ್ಲಾ ಕಾಯಿಗಳು ಕಪ್ಪಾಗಿವೆ, 100 ಕಾಯಿಗಳು ಕಪ್ಪಾಗಿವೆ. ದೇರ್ಫೋರ್ ಅಂದ್ರೆ ಈ ಕಾಯಿಲೆಯು ಕಪ್ಪಾಗಿದೆ ಅಂತ ಕೊಡಬೇಕು. ಅಥವಾ 10 ಕಾಯಿಗಳು ಕಪ್ಪಾಗಿವೆ, 100 ಕಾಯಿಗಳು ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಯಿಗಳು ಕಪ್ಪಾಗಿವೆ. ಈ 2 ಉದಾಹರಣೆಗಳಲ್ಲಿ ಯಾವ ಸರಿ ನೋಡಿ. ಇಲ್ಲಿ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಪರ್ಟಿಕ್ಯುಲರ್ ಟು ಯೂನಿವರ್ಸಲ್ ಅಂದ್ರೆ ಮೊದಲನೇ ಕೊಟ್ಟಿವಿ ಯಾವುದು ಎಲ್ಲಾ ಕಾಯಿಗಳು ಕಪ್ಪಾಗಿವೆ. ಸೆಕೆಂಡ್ ಲೈನ್ 50 ಕಾಯಿಗಳು ಕಪ್ಪಾಗಿವೆ. ಥರ್ಡ್ ಲೈನ್ ದೇರ್ಫೋರ್ ಈ ಕಾಯಿಲೆಯು ಕಪ್ಪಾಗಿದೆ. ಅಂದ್ರೆ ಇದು ಎಲ್ಲರ ಕಡೆಗೆ ಅಪೂರ್ಣ ಅಂದ್ರೆ ಅಪೂರ್ಣ ವ್ಯಾಪಕದ ಕಡೆಗೆ ಬಂದಿದೆ. ಅರ್ಥ ತಾನೆ? ಇನ್ನು ನಾವು ಪೂರ್ಣ ವ್ಯಾಪಕದಿಂದ ಎಲ್ಲರ ಕಡೆಗೆ ಸಾಗುತ್ತದೆ. ಹಾಗೆ 10 ಕಾಯಿಗಳು ಕಪ್ಪಾಗಿವೆ, 100 ಕಾಯಿಗಳು ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಯಿಗಳು ಕಪ್ಪಾಗಿವೆ. ಇದು ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಬಂದಿರತಕ್ಕಂಥದ್ದು. ಅರ್ಥ ತಾನೆ? ಉದಾಹರಣೆ ಯಾವುದು? ಇಲ್ಲಿ 10 ಕಾಯಿಗಳು ಕಪ್ಪಾಗಿವೆ. ಸೆಕೆಂಡ್ ಲೈನ್ 100 ಕಾಯಿಗಳು ಕಪ್ಪಾಗಿವೆ. ದೇರ್ಫೋರ್ ಎಲ್ಲ ಕಾಯಿಗಳು ಕಪ್ಪಾಗಿವೆ. ಇದು ವಿಗಮನಕ್ಕೆ ಉದಾಹರಣೆ. ಸರಿ, ನಾವು ನೋಟ್ಸ್ ಅಲ್ಲಿ ಬರೆಸ್ತೀವಿ. ನಿಮಗೆ ನಾವು ನೋಟ್ಸ್ ಅಲ್ಲಿ ಸಂಪೂರ್ಣವಾಗಿ ಬರೆಸುವಂಥದ್ದು. ನೆಕ್ಸ್ಟ್ ಇನ್ನು 3ನೇ ಕ್ವಶನ್, ಥರ್ಡ್ ಕ್ವಶನ್ ಅದು 3ನೇ ಕ್ವಶನ್ ನೋಡಿ. 3ನೇ ಕ್ವಶನ್ ಇಲ್ಲಿ ಯಥಾರ್ಥ ವಿಗಮನ ಎಂದರೇನು? ಕ್ವಶನ್ ನಂಬರ್ 3 ಯಥಾರ್ಥ ವಿಗಮನ ಎಂದರೇನು? ಇದನ್ನ ಎಕ್ಸಾಮಿನೇಷನ್ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಯಥಾರ್ಥ ವಿಗಮನ ಎಂದರೇನು? ಯಥಾರ್ಥ ವಿಗಮನ ಎಂದರೇನು ನೋಡಿ. ಇದಕ್ಕೆ ಆನ್ಸರ್ ಅಂದ್ರೆ ಯಥಾರ್ಥ ಪದಶ ಅರ್ಥ. ಯಥಾರ್ಥ ಅಂದ್ರೆ ಇದ್ದದ್ದನ್ನು ಇದ್ದಾಗೆ ಹೇಳುವಂಥದ್ದು, ಸಾಧಾರಣಪಡಿಸೋದಕ್ಕೆ ಯಥಾರ್ಥ ಅಂದ್ರೆ ನೈಜವಾದದ್ದು, ನಿಜವಾದದ್ದು ಅನ್ನೋ ಅರ್ಥದಲ್ಲಿ ಸೂಚಿಸುವಂಥದ್ದು. ಹಾಗಾದ್ರೆ ಯಥಾರ್ಥ ವಿಗಮನ ಎಂದರೇನು? ಅದಕ್ಕೆ ಡೆಫಿನೇಷನ್ ಪರೀಕ್ಷೆ 1 ಮಾರ್ಕ್ ಕ್ವಶನ್ಸ್ಗೆ ಯಥಾರ್ಥ ವಿಗಮನ ಎಂದರೇನು ಅಂತ ಕೇಳಿದ್ರೆ ನಾವಿಲ್ಲಿ ಆನ್ಸರ್ ಏನು ಬರೆಯಬೇಕು ನೋಡಿ. ಇಲ್ಲಿ ಯಥಾರ್ಥ ವಿಗಮನವು ಇದು ನಿಜವಾದ ವಿಗಮನವು, ಫುಲ್ ಸ್ಟಾಪ್. ಏಕೆಂದರೆ ನಿಜವಾದ ವಿಗಮನವು ಹೊಂದಿರಲೇಬೇಕಾದ ಎಲ್ಲ ಗುಣಲಕ್ಷಣಗಳನ್ನು ಈ ವಿಗಮನವು ಒಳಗೊಂಡಿರುತ್ತದೆ. ಇದು ನಿಜವಾದ ವಿಗಮನ ಎಂತಲೂ ಕರೆಯಲಾಗುತ್ತದೆ. ಒಂದು ವಿಗಮನದ ಎಲ್ಲ ಷರತ್ತುಗಳನ್ನು ಕೂಡ ಇದು ಈಡೇರಿಸುತ್ತದೆ. ಇಷ್ಟು ಪಾಯಿಂಟ್ಸ್ ಅನ್ನು ಬರೆಯಬೇಕು. 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ 4 ಬರೆಯಬೇಕು ಪಾಯಿಂಟ್ಸ್ ಅಂತಲ್ಲ, 1-2 ಪಾಯಿಂಟ್ಸ್ ಬರೆಯಬೇಕು. ಏನು ಯಥಾರ್ಥ ವಿಗಮನ ಎಂದರೇನು? 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ಎಕ್ಸಾಮಿನೇಷನ್ ನಲ್ಲಿ ನಾವು ಬರೆಯಬೇಕಾದ ಆನ್ಸರ್ 1 ಅಥವಾ 2 ಪಾಯಿಂಟ್ಸ್. ಏನ್ ಬರೀತೀರಿ? ಯಥಾರ್ಥ ವಿಗಮನವು ನಿಜವಾದ ವಿಗಮನವು, ಫುಲ್ ಸ್ಟಾಪ್. ಸೆಕೆಂಡ್ ಪಾಯಿಂಟ್ಸ್, ನಿಜವಾದ ವಿಗಮನವು ಹೊಂದಿರಬೇಕಾದ ಎಲ್ಲ ಗುಣಲಕ್ಷಣಗಳನ್ನು ಈ ವಿಗಮನವು ಒಳಗೊಂಡಿರುತ್ತದೆ. ಅದು ಸೆಕೆಂಡ್ ಪಾಯಿಂಟ್ಸ್. ಥರ್ಡ್ ಪಾಯಿಂಟ್ಸ್, ಒಂದು ನಿಜವಾದ ವಿಗಮನವು ಹೊಂದಿರಲೇಬೇಕಾದ ಎಲ್ಲ ಷರತ್ತುಗಳನ್ನು ಕೂಡ ಈಡೇರಿಸುತ್ತದೆ. ಯಾಕಂದ್ರೆ ಇಷ್ಟು ಪಾಯಿಂಟ್ಸ್ ಅನ್ನು ಬರೀಬೇಕು. ಅರ್ಥನೇ? ಯಥಾರ್ಥ ಅಂದ್ರೆ ಆಸ್ ಇಟ್ ಇಸ್, ಇದ್ದದ್ದನ್ನು ಇದ್ದಾಗೆ ಸಾಧಾರಣಪಡಿಸುವಂಥದ್ದು. ಹಾಗಾದ್ರೆ 1 ಉಮಗೋಡು 2 ಚಿನ್ನ, ಇದರಲ್ಲಿ ಯಾವ ಸರಿ? ಇದರಲ್ಲಿ ಚಿನ್ನ ಅಂತಕ್ಕಂಥದ್ದು ಸರಿ. ಯಾಕೆಂದ್ರೆ ಅದು ಚಿನ್ನವೇ ಆಗಿರುತ್ತೆ, ಅದು ವಸ್ತುಸ್ಥಿತಿಯನ್ನು ಒಳಗೊಂಡಿರುತ್ತೆ. ಉಮಗೋಡು ಇದೆಯಲ್ಲ ಅದು ಇಲ್ಯೂಷನ್, ಭ್ರಾಂತಿ. ಯಾಕೆಂದ್ರೆ ಅದು ಉಮಗೋಡು ಚಿನ್ನದಂತೆ ಭಾಸವಾಗುತ್ತೆ, ಅದು ಸೋಗು, ಅದು ತೋರಿಕೆಯಲ್ಲಿ ಆ ರೀತಿಯಾಗಿ ಅದು ತೋರ್ಪಡಿಸಿಕೊಳ್ಳುತ್ತೆ. ನಾನು ಚಿನ್ನವೇನೋ ಅನ್ನೋ ಮಟ್ಟಿಗೆ ಅದು ಒಳೆಯುತ್ತೆ, ನಮ್ಮನ್ನ ಅದು ಒಂದು ರೀತಿ ಮರೀಚಿಕೆ, ಭ್ರಮೆಯನ್ನ ನಮ್ಮಲ್ಲೇ ಉಂಟು ಮಾಡುವಂಥದ್ದು. ಹಗ್ಗವನ್ನು ಕೊಂಡು ಆ ಒಂದು ಭ್ರಮಿಸುವಂಥದ್ದು ಈ ರೀತಿ. ಇಲ್ಲಿ ಹಾಗಾದ್ರೆ
ಇಲ್ಲಿ ಇದಕ್ಕೆ ಉದಾಹರಣೆ ಯಾವುದು? ಚಿನ್ನ. ಇದು ಅಪ್ಪಟ ಚಿನ್ನ ಇದ್ದ ಹಾಗೆ. ಯಾಕೆಂದ್ರೆ ಇದರ ಕ್ಯಾರೆಕ್ಟರೇ ಹಾಗೆ, ಇದರ ಸ್ವರೂಪನೇ ಆಗಿರುತ್ತೆ, ನಿಜ ಸ್ಥಿತಿಯಲ್ಲಿ ಇರುವಂಥದ್ದು. ಅಂದ್ರೆ ಯಥಾರ್ಥ ವಿಗಮನ, ಇದ್ದುದನ್ನ ಇದ್ದಾಗಿ ಸಾದರಪಡಿಸುವಂಥದ್ದು. ಅರ್ಥನೇ? ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ 4ನೇ ಕ್ವಶನ್ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಯಾವುದು? 4ನೇ ಕ್ವಶನ್. ಹಾಗಾದ್ರೆ ಅಯಥಾರ್ಥ ವಿಗಮನ ಎಂದರೇನು? 4ನೇ ಕ್ವಶನ್, ಕ್ವಶನ್ ನಂಬರ್ 4. ಅಯಥಾರ್ಥ ವಿಗಮನ ಎಂದರೇನು? 1 ಮಾರ್ಕ್ ಕ್ವಶನ್ಸ್ಗೆ ಯಥಾರ್ಥ ವಿಗಮನ ಎಂದರೇನು ಅಂತ ಕೇಳಬಹುದು, ಅಥವಾ ಅಯಥಾರ್ಥ ವಿಗಮನ ಎಂದರೇನು ಅಂತ ಕೂಡ ಕೇಳಬಹುದು. ಅಯಥಾರ್ಥ ವಿಗಮನ ಎಂದರೇನು? ಅಯಥಾರ್ಥ ವಿಗಮನ ಎಂದರೇನು ನೋಡಿ. ಇದಕ್ಕೆ ನಾವು ಡೆಫಿನೇಷನ್ ಬರೀಬೇಕಾದ್ದು, ಆನ್ಸರ್ ಬರೀಬೇಕಾದ್ದು ಒಂದೆರಡು ಪಾಯಿಂಟ್ಸ್ ಬರೀಬೇಕು. ಏನು? ಅಯಥಾರ್ಥ ವಿಗಮನವು ಇದು ನಿಜವಾದ ವಿಗಮನವಲ್ಲ, ಫುಲ್ ಸ್ಟಾಪ್. ಏಕೆಂದರೆ ನಿಜವಾದ ವಿಗಮನವು ಹೊಂದಿರಬೇಕಾದ ಯಾವ ಗುಣಲಕ್ಷಣಗಳನ್ನು ಇದು ಒಳಗೊಂಡಿರುವುದಿಲ್ಲ, ಫುಲ್ ಸ್ಟಾಪ್. ನೆಕ್ಸ್ಟ್ ಪಾಯಿಂಟ್ಸ್, ಥರ್ಡ್ ಪಾಯಿಂಟ್ಸ್. ಇದು ತೋರಿಕೆಯ ವಿಗಮನ, ಸೋಗು ಹಾಕಿದ ವಿಗಮನ, ವೇಷ ಹಾಕಿದ ವಿಗಮನ ಎಂತಲೂ ಕರೆಯಲಾಗುತ್ತದೆ. ಕೆಲವೆಲ್ಲ ಬೇಕಾದ್ರೆ ಏನು? ಇದು ಚಿನ್ನ ಇದ್ದಾಗ ಉಮಗೋಲ್ಡಿದ್ದಾಗ, ಇದು ಉಮಗೋಲ್ಡಿದ್ದಾಗೆ, ಇದು ಉಮಗೋಲ್ಡು. ಯಾಕಂದ್ರೆ ಅದು ಚಿನ್ನದ ರೀತಿಯಲ್ಲಿ ನಮ್ಗೆ ಏನಾಗುತ್ತದೆ, ಅದು ಹೊಳೆಯುತ್ತೆ, ಬಟ್ ಅದು ನಿಜವಾದಂತ ಚಿನ್ನ ಅಲ್ಲ. ಅರ್ಥನೇ? ಅಂದ್ರೆ ಇದು ನಮಗೆ ಭ್ರಮೆಯನ್ನ ಉಂಟು ಮಾಡುವಂಥದ್ದು. ನಾವು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ಬೇಕಾದ್ರೆ ಒಬ್ಬ ಹುಡುಗ ಅರ್ಥ ಆಗಿರೋಂತ ಸುಮ್ಮನೆ ಇರ್ತಾನೆ, ಅರ್ಥ ಆಗದೆ ಇರೋಂತ ತಲೆ ಆಗ್ತಲೇ ಇರ್ತಾನೆ, ಮೂಸ ಹೇಳಿ ಸರಿ 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 ಅಂತ. ಬಟ್ ಅವ್ನಿಗೆ ಅರ್ಥ ಆಗಿರಲ್ಲ, ಆ ರೀತಿ ನಟಿಸ್ತಾನೆ. ಅದನ್ನ ನಾವು ಹೇಳ್ತೀವಿ ಸೋಗು ಅಥವಾ ವೇಷ ಅಥವಾ ತೋರಿಕೆ ವಿಗಮನ ಎಂದು ಹೆಸರು. ಇಷ್ಟು ಬರೋದು ಸಾಕು. ಏನು ಅಯಥಾರ್ಥ ವಿಗಮನ ಎಂದರೇನು ಅಂತ 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ಬರಿಬೇಕಾದ್ದು ಏನು? ಇದು ನಿಜವಾದ ವಿಗಮನವಲ್ಲ. ನಿಜವಾದ ವಿಗಮನವು ಹೊಂದಿರಬೇಕಾದ ಯಾವ ಗುಣಲಕ್ಷಣಗಳನ್ನು ಇದು ಒಳಗೊಂಡಿರುವುದಿಲ್ಲ. ಇದನ್ನು ಸೋವಾಗಿ ನೆಕ್ಸ್ಟ್ ಪಾಯಿಂಟ್ಸ್ ಇದನ್ನು ಸೋಗಾಕಿದ ವಿಗಮನ, ವೇಷ ಹಾಕಿದ ವಿಗಮನ, ತೋರಿಕೆಯ ವಿಗಮನ ಎಂತಲೂ ಕರೆಯಲಾಗುತ್ತದೆ. ಇಷ್ಟವಾದ ಕೆಳಗಡೆ ಏನು ರೆಫರೆನ್ಸ್ಗೆ ಇದು ಉಮಗೋಲ್ಡ್ ಇದ್ದ ಹಾಗೆ ಬರೀಬಹುದು, ಬಿಡಬಹುದು. ಇಷ್ಟು ಪಾಯಿಂಟ್ಸ್ ಅನ್ನು ಬರೀಬಹುದು. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5. ವಿಗಮನ ಅಥವಾ ಅನುಗಮನ ನೆಗೆತ ಎಂದರೇನು? ನೆಕ್ಸ್ಟ್ ಕ್ವಶನ್. ವಿಗಮನ ಬಾರ್. ವಿಗಮನಕ್ಕೆ ಮತದರ್ಶನೇನು? ವಿಗಮನಕ್ಕೆ ಮತದರ್ಶು ಅನುಗಮನ. ವಿಗಮನ ಬಾರ್ ಅನುಗಮನ ನೆಗೆತ ಎಂದರೇನು? ವಾಟ್ ಈಸ್ ಇಂಡಕ್ಟಿವ್ ಲೀಪ್? ಅಂದ್ರೆ ವಿಗಮನ ಬಾರ್ ಅನುಗಮನ ನೆಗೆತ ಎಂದರೇನು? ನೆಗೆತ ಎಂದರೇನು? ಇದಕ್ಕೆ ಆನ್ಸರ್ ಎಕ್ಸಾಮಿನೇಷನ್ ಕೇಳಬಹುದು. ವಿಗಮನ ನೆಗೆತ ಎಂದರೇನು? ವಾಟ್ ಈಸ್ ಇಂಡಕ್ಟಿವ್ ಲೀಪ್? ಇದಕ್ಕೆ ಆನ್ಸರ್ ನೋಡಿ. ಇಲ್ಲಿ ವಿಗಮನವು ಏನು ಕೆಲವು ನಿದರ್ಶನಗಳಿಂದ ಎಲ್ಲಾ ನಿದರ್ಶನಗಳ ಕಡೆಗೆ ಸಾಗಿ ಒಂದು ಸಾಮಾನ್ಯೀಕರಣವನ್ನು ಉಂಟು ಮಾಡುತ್ತದೆ. ಈ ಒಂದು ಪ್ರಕ್ರಿಯೆಗೆ ನಾವು ವಿಗಮನ ನೆಗೆತ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಇದರ ಅರ್ಥ ಏನಪ್ಪ ಅಂದ್ರೆ ಇನ್ನರ್ ಮೀನಿಂಗು, ಇಲ್ಲಿ ಕೆಲವು ನಿದರ್ಶನಗಳಿಂದ 10 ಕಾಯ್ದೆಗಳನ್ನ ನೋಡಿದ ಕಾಯ್ದೆಗಳ ಸಂಖ್ಯೆ 10. ಇದರ ಆಧಾರದ ಮೇಲೆ ನಾವು ಎಲ್ಲಾ ಕಾಯ್ದೆಗಳು ತಪ್ಪಾಗಿವೆ ಅಂತ ಹೇಳ್ಬಿಟ್ಟು ಕೆಲವು ನಿದರ್ಶನಗಳಿಂದ ಎಲ್ಲ ನಿದರ್ಶನಗಳ ಕಡೆಗೆ ನಾವು ಲೀಪ್ ಅಂದ್ರೆ ನೆಗೆತವನ್ನು ಉಂಟು ಮಾಡ್ತೀವಿ. ಆ ಒಂದು ನೆಗೆತವನ್ನೇ ಇಂಡಕ್ಟಿವ್ ಲೀಪ್ ಅಂತ ಹೇಳ್ಬಿಟ್ಟು ವಿಗಮನ ನೆಗೆತ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಇದನ್ನ ನೆಕ್ಸ್ಟ್ ಪರ್ಸನ್ ಬರೆಯುವುದೇನು? ವಿಗಮನ ನೆಗೆತ. ಹಾಗಾದ್ರೆ ಇದು ಸರಿ, ಇದು ಸತ್ಯ ಅನ್ನಕ್ಕೆ ಏನು ಪ್ರೂವ್ ಇದೆ? ಅದನ್ನು ನಾವು ಸಾಬೀತು ಮಾಡಬೇಕಲ್ಲ. ಅದಕ್ಕೆ ಕಾರಣ ಇಲ್ಲಿ ನಿಸರ್ಗದಲ್ಲಿ ಒಂದು ಬ್ಯಾಲೆನ್ಸ್ ಇದೆ, ಸಮತೋಲನ ಇದೆ. ಅದು ಚಾಚು ತಪ್ಪದೆ ಅದು ನಿಸರ್ಗ ಅನುಸರಿಸುತ್ತೆ. ಅರ್ಥನೇ? ಹೇಗೆ ಅಂದ್ರೆ ಇಲ್ಲಿ ನೋಡಿ, ಈ ಕಡೆ ಈ ನಿಸರ್ಗದ ಏಕಪ್ರಕಾರತೆಯ ನಿಯಮದ ಅಡಿಯಲ್ಲಿ ನಾವು ಅಂದ್ರೆ ಎಂದೂ ಕೂಡ ಕಪ್ಪು ಕಾಗೆಗಳಿಗೆ ಹೊರತಾಗಿ ನಾವು ಬೇರೆ ಬಣ್ಣದ ಕಾಗೆಯನ್ನ ಇದುವರೆಗೂ ಕೂಡ ನೋಡಿಲ್ಲ. ಅದೇ ರೀತಿಯಾಗಿ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಈ ರೀತಿಯಾಗಿ ಇಲ್ಲಿ ನಿಸರ್ಗದ ಏಕಪ್ರಕಾರತೆಯ ನಿಯಮ ಮತ್ತು ಕಾರ್ಯಕಾರಣ ನಿಯಮ ಅರ್ಥನೇ ಇವುಗಳು ಇಲ್ಲಿ ಪೂರಕವಾಗ್ತವೆ. ಅದು ಒಂದು ಸೆಂಟೆನ್ಸ್ ಬರೀಬೇಕು, ನಾವು ಬರ್ಸ್ಬೇಕಾದ್ರೆ ಬರ್ಸ್ತೀವಿ ಸಿಸ್ಟಮೆಟಿಕ್ ಆಗಿ. ಏನಿಲ್ಲಿ
ವಿಗಮನ ಬಾರ್ ಅನುಗಮನ ನೆಗೆತ ಎಂದರೆ ಏನು? ಅದಕ್ಕೆ ಆನ್ಸರ್ ಏನಿದೆ ಅಂದ್ರೆ ವಿಗಮನವು ಹಲವು ನಿದರ್ಶನಗಳಿಂದ ಎಲ್ಲಾ ನಿದರ್ಶನಗಳ ಕಡೆಗೆ ಅಂದ್ರೆ ಒಂದು ಸಾಮಾನ್ಯೀಕರಣವನ್ನ ಉಂಟು ಮಾಡುವಾಗ ಅಲ್ಲಿ ಅಂದ್ರೆ ಒಂದು ನೆಗೆತ ಉಂಟಾಗುತ್ತಾನೆ, ವಿಗಮನ ನೆಗೆತ ಅಂತ ಕರಿತೀವಿ. ವಿಗಮನ ನೆಗೆತ ಎಂದು ಹೆಸರು. ನೆಕ್ಸ್ಟ್ ನಾವು ಕೆಳಗಡೆ ಬರೀತೀವಿ ಏನಿದೆ ವಿಗಮನ. ಇನ್ನೊಂದು ಸೆಂಟೆನ್ಸ್ ಅಲ್ಲಿ ವಿಗಮನ ನೆಗೆತವು ನಿಸರ್ಗದ ಏಕಪ್ರಕಾರತೆ ನಿಯಮ ಮತ್ತು ಕಾರ್ಯಕಾರಣ ನಿಯಮವನ್ನ ಒಳಗೊಂಡಿರುತ್ತದೆ. ಎರಡು ಪಾಯಿಂಟ್ಸ್ ನಾವು ನಿಮಗೆ ನಾವು ನೋಟ್ಸ್ ಅಲ್ಲಿ ಬಳಸ್ತೀವಿ. ವಿಗಮನ ನೆಗೆತ ಎಂದರೆ ಏನು ಅಂತ ಹೇಳ್ಬಿಟ್ಟು ಅದು ತಾನೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಕ್ವಶನ್ ನಂಬರ್ 6 ಆರನೇ ಕ್ವಶನ್ ನೋಡಿ. ಘಟನೆಗಳ ಸಮ್ಮಿಲನ ಎಂದರೇನು? ಇಲ್ಲಿ 1 ಮಾರ್ಕ್ ಕ್ವಶನ್ಸ್ಗಳು, ಇವೆಲ್ಲ 1 ಮಾರ್ಕ್ ಕ್ವಶನ್ಸ್. ಇವೆಲ್ಲ 1 ಮಾರ್ಕ್ ಕ್ವಶನ್ಸ್ ಬಹುತೇಕ ಫಸ್ಟ್ ಚಾಪ್ಟರ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ಎಲ್ಲ ಕ್ವಶನ್ಸ್ ಕೂಡ ಹೇಳ್ತೀವಿ. ಬಟ್ ಇಲ್ಲಿ ರೆಫರೆನ್ಸ್ಗೆ ಯಾಕಂದ್ರೆ 5 ಚಾಪ್ಟರ್ ಆಗಿದೆ ಈಗಾಗಲೇ. ಸೆಕೆಂಡ್ PUC ಲಾಜಿಕಲ್ಲಿ ನಾವು 5 ಚಾಪ್ಟರ್ ಕ್ಲಾಸ್ ಮಾಡಿದ್ವಿ. ನೆಕ್ಸ್ಟ್ ಚಾಪ್ಟರ್ಸ್ ಇನ್ನೂ ಇದಾವೆ. ಈಗ ನಾವು ನಡುವೆ ಏನ್ ಮಾಡಿದ್ವಿ 1 ಮಾರ್ಕ್ ಕ್ವಶನ್ಸ್ ಅನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ನಾವಿಲ್ಲಿ ಚಾಪ್ಟರ್ ಫಸ್ಟ್ ಅಂತ ಬರಲಿಲ್ಲ. ಯಾಕಂದ್ರೆ ಮತ್ತೆ ಸರ್ ಏನೋ ತಿರ್ಗಾ ಬರ ಅಲ್ಪ ಚಾಪ್ಟರ್ ಮಾಡ್ತಂದ್ರೆ ಅನ್ನೋ ಒಂದು ತಪ್ಪು ಕಲ್ಪನೆ ನಿಮಗೆ ಬರುತ್ತೆ. ನಾವು ಚಾಪ್ಟರ್ 7ರಲ್ಲಿ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ನಮಗೆ ನಾವು ಪರಿಚಯ ಮಾಡಿಸ್ಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಗಳಲ್ಲಿ ಇನ್ನೊಂದು ಕ್ವಶನ್ ಯಾವ್ದಪ್ಪ 1 ಮಾರ್ಕ್ ಕ್ವಶನ್ಸ್ ಅಂದ್ರೆ ಘಟನೆಗಳ ಸಮ್ಮಿಲನ ಎಂದರೇನು? ಘಟನೆಗಳ ಸಮ್ಮಿಲನ ಎಂದರೇನು? ಘಟನೆಗಳ ಸಮ್ಮಿಲನ ಎಂದರೇನು? ನೋಡಿ ಇಲ್ಲಿ ಸಮ್ಮಿಲನ ಎನ್ನುವಂತ ಪದ ಬಂದಿದೆ. ಸಮ್ಮಿಲನ ಅಂದ್ರೆ ಒಟ್ಟುಗೂಡಿಸುವಂತ ಇರುವುದು, ಮೇಳೈಸು ಎಂದರ್ಥ, ಅಂದ್ರೆ ಸಂಘಟಿಸುವಂಥದ್ದು. ಅದನ್ನೇ ನಾವು ಸಮ್ಮಿಲನ. ಏನನ್ನ ಇಲ್ಲಿ ಘಟನೆಗಳ ಸಮ್ಮಿಲನ ಅಂದ್ರೆ ಇಲ್ಲಿ ಅನೇಕ ಭಾಗಗಳನ್ನ ನಾವು ಒಟ್ಟುಗೂಡಿಸಿ ಒಂದು ಫಾರ್ಮೆಟ್ ಕೊಡೋದಕ್ಕೆ ನಾವು ಘಟನೆಗಳ ಸಮ್ಮಿಲನ. ನಮ್ಗೆ ಕೂಲಂಕುಷವಾಗಿ ಹೇಳೋದಾದ್ರೆ ಯಾರೆಲ್ಲ ವಿವರಿಸಬೇಕಪ್ಪ ಸಂಕ್ಷಿಪ್ತವಾಗಿ ಅಂದ್ರೆ ನೋಡಿ ಘಟನೆಗಳ ಸಮ್ಮಿಲನ ಎಂದರೇನು? ಇದಕ್ಕೆ ಆನ್ಸರು ನಾವು ಕೆಲವು ಭಾಗಗಳನ್ನ ನೋಡ್ತೀವಿ. ಆ ಭಾಗಗಳನ್ನ ನೋಡಿದಂತ ಭಾಗಗಳನ್ನ ನಾವು ಸಂಕ್ಷಿಪ್ತವಾಗಿ ಮಾನಸಿಕವಾಗಿ ಒಂದುಗೂಡಿಸುವಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಆ ಸಂಕ್ಷಿಪ್ತ ವಿವರಣೆ ಇದೆಯಲ್ಲ, ಆ ಒಂದು ಪರಿಕಲ್ಪನೆಯನ್ನೇ ಘಟನೆಗಳ ಸಮ್ಮಿಲನ ಎಂದು ಹೆಸರು. ಅದನ್ನ ಟು ಕಲೆಕ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಟು ಕಲೆಕ್ಟ್ ಅಂದ್ರೆ ಒಟ್ಟುಗೂಡಿಸು, ಸಂಗ್ರಹಿಸು ಎಂಬ ಅರ್ಥವನ್ನ ಕೊಡುವಂಥದ್ದು. ಈ ಟು ಕಲೆಕ್ಟ್ ಅನ್ನುವಂಥ ಪದವನ್ನ ವೆವೆಲ್ ಎಂಬ ತರ್ಕಶಾಸ್ತ್ರಜ್ಞರು ಬಳಕೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಘಟನೆಗಳ ಸಮ್ಮಿಲನ ಅಂತ ಏನಂತಂದ್ರೆ ನಾವು ಕಂಡಂತಹ ಕೆಲವು ಭಾಗಗಳನ್ನ ಮಾನಸಿಕವಾಗಿ ಒಂದುಗೂಡಿಸುವ ಒಂದು ಪರಿಕಲ್ಪನೆ ಅಥವಾ ಸಂಕ್ಷಿಪ್ತಗೊಳಿಸುವ ಒಂದು ಪ್ರಕ್ರಿಯೆಯು ಘಟನೆಗಳ ಸಮ್ಮಿಲನ ಎಂದಾಗುತ್ತದೆ. ಅದು ಫುಲ್ ಸ್ಟಾಪ್. ನೆಕ್ಸ್ಟ್ ನಮ್ಗೆ ಬೇಕಾದ ಉದಾಹರಣೆ ಕೊಡಿ. ಏನು ಫಾರ್ ಎಕ್ಸಾಂಪಲ್, ನಾವು ದೂರದಲ್ಲಿ ಒಂದು ಪ್ರಾಣಿಯನ್ನ ನಾವು ಕಾಣ್ತೀವಿ. ಅದು ಅಸ್ಪಷ್ಟವಾಗಿರುತ್ತೆ. ನಾವು ಅದು ನೇರವಾಗಿ ನಮಗೆ ಇಂಥದೇ ಪ್ರಾಣಿ ಅಂತ ಹೇಳ್ಬಿಟ್ಟು ನಮಗೆ ಅದು ಅರ್ಥವಾಗಲ್ಲ. ಅಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ ಅದರ ಉದ್ದನೆಯ ಸೊಂಡಿಲನ್ನು ನೋಡ್ತೀವಿ, 2 ಕೋರೆಗಳನ್ನು ನಾವು ನೋಡ್ತೀವಿ, ದಪ್ಪದಾದ ಕಾಲುಗಳನ್ನು ನೋಡ್ತೀವಿ, ಅಗಲವಾದಂತ ಮರದಂತ ಕಿವಿಗಳನ್ನು ನೋಡ್ತೀವಿ. ಆಗ ನಾವು ಆ ಎಲ್ಲ ನಾವು ಕಂಡಂತಹ ಭಾಗಗಳನ್ನ ಘಟಕಾಂಶಗಳನ್ನ ನಾವು ಒಂದುಗೂಡಿಸಿ ಮಾನಸಿಕವಾಗಿ ನಾವು ನೋಡ್ತೀವಿ. ಹೋ, ಈ ಪ್ರಾಣಿ ಇದು ಆನೆ ಇರಬಹುದು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಳ್ತೀವಿ. ಇದು ಆನೆ ಎಂಬುದಾಗಿ ಒಂದು ಚಿತ್ರಣವನ್ನು ಫಾರ್ಮೆಟ್ ಅನ್ನ ಮಾನಸಿಕವಾಗಿ ನಾವು ಕೊಡ್ತೀವಿ. ಮಾನಸಿಕವಾಗಿ ಆ ಒಂದು ಕ್ರಿಯೆಯನ್ನೇ ನಾವು ಘಟನೆಗಳ ಸಮ್ಮಿಲನ ಎಂದು ಹೆಸರು. ಬರ್ತಾನೆ. ಸರಿ, 1 ಮಾರ್ಕ್ ಕ್ವಶನ್ಸ್ ಕೆಳಗೆ ಬರೆಯಬೇಕು. ನೆಕ್ಸ್ಟ್ ಕ್ವಶನ್ ನಾವು ನೋಟ್ಸ್ ಅಲ್ಲೇ ಬರೆಸ್ತೀವಿ. ನೆಕ್ಸ್ಟ್ ಕ್ವಶನ್ ನಾವು ಕ್ವಶನ್ ನಂಬರ್ 7 ನೆಕ್ಸ್ಟ್ ಕ್ವಶನ್ ಸರಳ ಎಣಿಕೆಯ ವಿಗಮನ ಎಂದರೇನು? ನೆಕ್ಸ್ಟ್ ಕ್ವಶನ್ ಏನಿದೆ? ಸರಳ ಎಣಿಕೆಯ ವಿಗಮನ ಎಂದರೇನು? ಸರಳ ಎಣಿಕೆಯ
ಹೆಸರೇ ಸೂಚಿಸುತ್ತೆ. 1 ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ. ಆನ್ಲೈನ್ ಎಕ್ಸಾಮಿನೇಷನ್ ಇವೆಲ್ಲ ಬರ್ತವೆ ಬರೋಂಥ ಕ್ವಶನ್ಸ್. ಯಾಕಂದ್ರೆ ಟಾಪಿಕ್ ಇವು ಅದೇನೋ ಕಾಮನ್ ಆಗಿರ್ತಕ್ಕಂಥವುಗಳು. ಸರಳ ಎಣಿಕೆಯ ವಿಗಮನ ಎಂದರೇನು? 1 ಮಾರ್ಕ್ ಕ್ವಶನ್ಸ್. ಅದಕ್ಕೆ ಡೆಫಿನೇಷನ್ ಆನ್ಸರ್ ಹೆಸರೇ ಸೂಚಿಸುವಂತೆ ಏನಿದೆ ಎಣಿಕೆ. ಎಣಿಕೆ ಅಂದ್ರೇನು? ಅಂಕೆ ಸಂಖ್ಯೆಗಳನ್ನ ಆಧರಿಸಿರುವಂತಹ ಒಂದು ಭಾಗ. ಅದಕ್ಕೆ ನಾವು ಎಣಿಕೆ ಅಂತ ಹೇಳ್ತೀವಿ. ಅರ್ಥನೇ ಸರಳ ಎಣಿಕೆ ವಿಗಮನ ಎಂದರೇನು? ಹಾಗಾದ್ರೆ ಅದಕ್ಕೆ ಆನ್ಸರ್ ಅಂದ್ರೆ ಈ ವಿಗಮನದಲ್ಲಿ ಒಂದು ಸಾರ್ವತ್ರಿಕ ತರ್ಕವಾಕ್ಯ ರೂಪಿಸುವಾಗ ಎಣಿಕೆ ಮಾಡುವುದರ ಮುಖೇನ ಅಂದ್ರೆ ಅಂಕೆ ಸಂಖ್ಯೆಗಳನ್ನು ಆಧರಿಸಿದ ಭಾಗವನ್ನ ನಾವು ವಿಗಮನವನ್ನ ಸರಳ ಎಣಿಕೆಯ ವಿಗಮನ ಎಂದು ಹೆಸರು. ಇನ್ನೊಂದ್ಸಲ ರಿಪೀಟ್ ಮಾಡೋದಾದ್ರೆ ನೋಡಿ, ಇಲ್ಲಿ ಈ ವಿಧಾನದಲ್ಲಿ ಅಂದ್ರೆ ಸರಳ ಎಣಿಕೆಯ ವಿಗಮನದಲ್ಲಿ ಸಾರ್ವತ್ರಿಕ ತರ್ಕವಾಕ್ಯವನ್ನು ಸ್ಥಿರೀಕರಿಸುವ ಮುನ್ನ ಅಲ್ಲಿ ಅಂದ್ರೆ ಎಣಿಕೆ ಮಾಡುವುದರ ಮುಖೇನ ಅಂದ್ರೆ ಅಂಕೆ ಸಂಖ್ಯೆಗಳ ಮುಖೇನ ಸಾರ್ವತ್ರಿಕ ತರ್ಕವಾಕ್ಯ ಅಥವಾ ಸಾಮಾನ್ಯೀಕರಣ ಮಾಡುವುದಕ್ಕೆ ಸರಳ ಎಣಿಕೆಯ ವಿಗಮನ ಎಂದು ಹೆಸರು. ಅರ್ಥಾತ್ ಅದ್ರ ಕೆಳಗಡೆ ಒಂದು ಫಾರ್ ಎಕ್ಸಾಂಪಲ್ ಉದಾಹರಣೆ ಏನು? ಈ ಕಪಾಟಿನಲ್ಲಿರುವ 500 ಪುಸ್ತಕಗಳು ಕಾದಂಬರಿಗಳಾಗಿರುತ್ತವೆ. ಫುಲ್ ಸ್ಟಾಪ್. ಹಾಗಾದರೆ ಇಲ್ಲಿ ಈ ವಿಧಾನ ಹೇಗೆ ಅನ್ವಯ ಆಗುತ್ತೆ ಅಂದ್ರೆ, ಕಪಾಟಿನಲ್ಲಿರುವಂತಹ ಎಲ್ಲಾ ಪುಸ್ತಕಗಳನ್ನು ಎಣಿಕೆ ಮಾಡಿದ್ವಿ. ಕರೆಕ್ಟಾಗಿ ಸರಿಯಾಗಿ 500 ಇದೆ. ಅವೆಲ್ಲವನ್ನು ಕೂಡ ಈ ಪುಸ್ತಕಗಳು ಯಾವುಗಳನ್ನು ನಾವು ನೋಡಿದ್ವಿ ಅವೆಲ್ಲವುಗಳು ಕೂಡ ಕಾದಂಬರಿಗಳಾಗಿರ್ತವೆ. ನಾವೆಲ್ಲ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಕನ್ಫ್ಯೂಷನ್ ಬರ್ತೀವಿ. ಏನು ಅಂದ್ರೆ ಈ 500 ಪುಸ್ತಕಗಳು ಕಾದಂಬರಿಗಳಾಗಿವೆ. ಇಲ್ಲಿ 500 ಅನ್ನೋದನ್ನ ನಾವು ಸರಿಯಾಗಿ ಎಣಿಕೆ ಮಾಡಿದ್ವಿ. ಅವುಗಳು ಕಾದಂಬರಿಗಳು ಹೌದೋ ಅಲ್ವೋ ಅನ್ನೋದನ್ನು ಕೂಡ ನಾವು ನೋಡಿಬಿಟ್ಟು ಸರ್ಟಿಫೈ ಮಾಡಿ ಅವು ಕಾದಂಬರಿಗಳು ಅಂತ ಹೇಳ್ತಾ ನಾವು ಅದನ್ನ ಇದು ಮಾಡಿಬಿಟ್ಟು ನಾವೇನ್ ಮಾಡಿದ್ವಿ, ಇಲ್ಲಿ ಸರಳ ಎಣಿಕೆ ವಿಗಮನ ಅಂಕೆ ಸಂಖ್ಯೆಗಳ ಮುಖ್ಯ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಸ್ಥಿರೀಕರಿಸೋದಕ್ಕೆ ಸರಳ ಎಣಿಕೆಯ ವಿಗಮನ ಎಂದು ಹೆಸರು. ನೆಕ್ಸ್ಟ್ ಕ್ವಶನ್ ನಂಬರ್ 8. 8ನೇ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ 8ನೇ ಕ್ವಶನ್ ಸಾದೃಶ್ಯಾನುಮಾನ ಎಂದರೇನು? ನೆಕ್ಸ್ಟ್ ಕ್ವಶನ್ ಏನಿದೆ, ಸಾದೃಶ್ಯಾನುಮಾನ ಎಂದರೇನು? ಆನ್ಲೈನ್ ಎಕ್ಸಾಮಿನೇಷನ್ ಕೇಳ್ತಾನೆ. ಸಾದೃಶ್ಯಾನುಮಾನ ಎಂದರೇನು? ವಾಟ್ ಈಸ್ ಅನಾಲಜಿ ಅಂದ್ರೆ ಸಾದೃಶ್ಯಾನುಮಾನ ಎಂದರೇನು? 1 ಮಾರ್ಕ್ ಕ್ವಶನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಇರುತ್ತೆ. ಸಾದೃಶ್ಯಾನುಮಾನ ಎಂದರೇನು ಅಂತ ಹೇಳ್ಬಿಟ್ಟು 1 ಮಾರ್ಕ್ ಕ್ವಶನ್ಸ್. ಅದಕ್ಕೆ ಆನ್ಸರ್ ಇಲ್ಲಿ ಪದಶಃ ಅರ್ಥ ಸಾದೃಶ್ಯಾನುಮಾನ. ಈ ಸಾದೃಶ್ಯಾನುಮಾನ ಎನ್ನುವುದು 2 ಪದಗಳ ಒಂದು ಜೋಡಣೆ. 2 ಪದಗಳಿಂದ ಇದು ಕ್ರೋಢೀಕರಿಸಲ್ಪಟ್ಟಿದೆ. ಹೇಗೆ? ಸಾದೃಶ್ಯ ಪ್ಲಸ್ ಅನುಮಾನ ಸಾದೃಶ್ಯಾನುಮಾನ. ಹಾಗಾದ್ರೆ ವಿಂಗಡಣೆ ಮಾಡಿದ್ರೆ ಸಾದೃಶ್ಯ ಪ್ಲಸ್ ಅನುಮಾನ ಸಾದೃಶ್ಯಾನುಮಾನ. ಹಾಗಾದ್ರೆ ಇಲ್ಲಿ ಸಾದೃಶ್ಯ ಅಂದ್ರೆ ಏನು? ಸಾದೃಶ್ಯ ಅಂದ್ರೆ ಹೋಲಿಕೆ, ಸಾರೂಪ್ಯತೆ, ಸಾಮೀಪ್ಯತೆ, ತದ್ರೂಪ, ಈ ರೀತಿಯ ನಾನಾ ಅರ್ಥಗಳನ್ನ ನಾವು ಕೊಡುವಂಥದ್ದು ಸಾದೃಶ್ಯ ಅಂದ್ರೆ. ಹಾಗಾದ್ರೆ ಅನುಮಾನ ಅಂದ್ರೆ ಹೋಲಿಕೆಯನ್ನ, ಸಾದೃಶ್ಯ ಅಂದ್ರೆ ಹೋಲಿಕೆಯನ್ನ ಆಧರಿಸಿದ ವಾದ ಸರಣಿಯನ್ನು ಸಾದೃಶ್ಯಾನುಮಾನ ಎಂದೆನ್ನಲಾಗುತ್ತದೆ. 1 ಮಾರ್ಕ್ ಕ್ವಶನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಹೇಗಿರುತ್ತೆ? ಸಾದೃಶ್ಯಾನುಮಾನ ಎಂದರೇನು? ಅದಕ್ಕೆ ಆನ್ಸರ್ ಏನು? ಸಾದೃಶ್ಯ ಅಂದ್ರೆ ಹೋಲಿಕೆ, ಇನ್ನು ಅನುಮಾನ ಅಂದ್ರೆ ಇದರ ಅರ್ಥ ಹೇಗೆ ಹೇಳ್ತೀರಿ? ಹೋಲಿಕೆಯನ್ನಾಧರಿಸಿದ ವಾದ ಸರಣಿಯನ್ನು ಸಾದೃಶ್ಯಾನುಮಾನ ಎಂದೆನ್ನಲಾಗುತ್ತದೆ. ಇದು ಡೆಫಿನೇಷನ್. ಆನ್ಸರ್ 1 ಮಾರ್ಕ್ ಕ್ವಶನ್ಸ್ ಬರೀಬಹುದು. ಕೇಳ್ತಾನೆ ಪ್ರತಿ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಸಾದೃಶ್ಯಾನುಮಾನ ಎಂದರೇನು ಅಂತ ಹೇಳ್ಬಿಟ್ಟು. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, ಇದೆಲ್ಲ ಆನ್ಸರ್ ಮಾಡಿದ್ವಿ. ಇದಾಗಿದೆ, ಆಗಿದೆ, ಸರಿ 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 ಸರಿ. ನೆಕ್ಸ್ಟ್ ಕ್ವಶನ್ ನಂಬರ್
ಇಲ್ಲಿ ನೋಡಿ, ಇವು ಫಸ್ಟ್ ಚಾಪ್ಟರ್ ಅಲ್ಲಿ ಬಹುತೇಕವಾಗಿ ಈ ರೀತಿ ಕ್ವಶನ್ಸ್ ಇರ್ತವೆ. ಫಸ್ಟ್ 1 ಮಾರ್ಕ್ ಕ್ವಶನ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಗೆ ನಾವು ಚಾಪ್ಟರ್ ಬರೋದಿಲ್ಲ, ಯಾಕಂದ್ರೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಾವು 5 ಚಾಪ್ಟರ್ ಮುಗಿದಿದೆ, 6ನೇ ಚಾಪ್ಟರ್ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಈಗ ಸುಮ್ಮನೆ ಹಿಂದೆ ಫಸ್ಟ್ ಚಾಪ್ಟರ್ ಕ್ವಶನ್ಸ್ ಗಳನ್ನು ನಾವು ನಿಮಗೆ ಹೇಳ್ಬೇಕಾಗ್ತದಲ್ಲ, ಆ ಹಿನ್ನೆಲೆಯಲ್ಲಿ ಸುಮ್ಮನೆ ನಿಮ್ಮ ರೆಫರೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು 1 ಮಾರ್ಕ್ ಕ್ವಶನ್ಸ್ ಮುನ್ನ ಕೇಳುವಂತ ಕ್ವಶನ್ಸ್ಗಳು. ಈ ಫಸ್ಟ್ನೇ ಚಾಪ್ಟರ್ 1 ಮಾರ್ಕ್ ಕ್ವಶನ್ಸ್ ಆದ್ಮೇಲೆ 2 ಮಾರ್ಕ್ ಕ್ವಶನ್ಸ್ ಇರ್ತಾವಲ್ಲ, ಆಲ್ಟರ್ನೇಟಿವ್ ಕ್ವಶನ್ಸ್. ಆ 2 ಮಾರ್ಕ್ ಕ್ವಶನ್ಸ್ ಅನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಯಾವಾಗನ್ನ ಕೇಳ್ತಾರೆ. 2 ಮಾರ್ಕ್ ಕ್ವಶನ್ಸ್ ಹೇಗಿರ್ತವೆ ಅನ್ನೋದನ್ನ ಸೂಕ್ಷ್ಮವಾಗಿ ಸ್ವಲ್ಪವನ್ನ ನೋಡಬಹುದು. 1 ಮಾರ್ಕ್ ಕ್ವಶನ್ಸ್ ಆಯ್ತು ಫಸ್ಟ್ ಚಾಪ್ಟರ್ ಅಲ್ಲಿ. ಈಗ ಅದೇ ಫಸ್ಟ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ ಕ್ವಶನ್ಸ್ ಹೇಗಿರ್ತವೆ ನೋಡಿ. ಇನ್ನು 2 ಮಾರ್ಕ್ ಕ್ವಶನ್ಸ್ ಇಲ್ಲಿ 2 ಮಾರ್ಕ್ ಫಸ್ಟ್ ಚಾಪ್ಟರ್ 2 ಮಾರ್ಕ್ ಕ್ವಶನ್ಸ್ 2 ಮಾರ್ಕ್ ಕ್ವಶನ್ಸ್ ಎಕ್ಸಾಮಿನೇಷನ್ ಕೇಳುವಂತದ್ದು. ಇದಕ್ಕೆ ನೋಡಿ 2 ಮಾರ್ಕ್ ಕ್ವಶನ್ಸ್ ಗೆ ಇಲ್ಲಿ ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು? 2 ಮಾರ್ಕ್ ಕ್ವಶನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ ಕೇಳುವಂತ ಕ್ವಶನ್ಸ್ ವಿಗಮನದ ವಿಗಮನದ ರೂಪಾತ್ಮಕ ಆಧಾರಗಳು ಅಂದ್ರೆ ಫಾರ್ಮಲ್ ಗ್ರೌಂಡ್ಸ್. ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು? ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂದ್ರೆ ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು? ಇನ್ನು 2 ಮಾರ್ಕ್ ಕ್ವಶನ್ಸ್ ಈ ಫಸ್ಟ್ ಚಾಪ್ಟರ್ ಕೇಳುವಂತ ಕ್ವಶನ್ಸ್ಗಳು ಅಂದ್ರೆ ಏನು? ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು? ಅದಕ್ಕೆ ಆನ್ಸರ್ ಒಂದು ನಿಸರ್ಗದ ಏಕಪ್ರಕಾರತೆಯ ನಿಯಮ, ದಿ ಲಾ ಆಫ್ ಯೂನಿಫಾರ್ಮಿಟಿ ಆಫ್ ದಿ ನೇಚರ್. ಅಂದ್ರೆ ಈಗ ಒಂದು ನಿಸರ್ಗದ ಏಕಪ್ರಕಾರತೆಯ ನಿಯಮ ಬೇರೆಯಲ್ಲಿ ಅರ್ಥ ಆಗಲ್ಲ. ಒಂದು ನಿಸರ್ಗದ ಏಕಪ್ರಕಾರತೆಯ ನಿಯಮ, 2 ಕಾರ್ಯಕಾರಣ ನಿಯಮ, ಕಾಸ್ ಅಂಡ್ ಕಾಸೇಷನ್. ಅಂದ್ರೆ ಒಂದು ನಿಸರ್ಗದ ಏಕಪ್ರಕಾರತೆಯ ನಿಯಮ ಅಂದ್ರೆ ದಿ ಲಾ ಆಫ್ ಯೂನಿಫಾರ್ಮಿಟಿ ಆಫ್ ದಿ ನೇಚರ್. ಯೂನಿಫಾರ್ಮಿಟಿ ಅಂದ್ರೆ ಏಕಪ್ರಕಾರತೆ, ನೇಚರ್ ಅಂದ್ರೆ ನಿಸರ್ಗ. ನಿಸರ್ಗದ ಏಕಪ್ರಕಾರತೆಯ ನಿಯಮ ಅದು ಒಂದು. 2 ಕಾರ್ಯಕಾರಣ ನಿಯಮ. ಇವುಗಳನ್ನು ವಿಗಮನದ ರೂಪಾತ್ಮಕ ಆಧಾರಗಳು. ಪ್ರತಿಯೊಂದು ಎಕ್ಸಾಮಿನೇಷನ್ ಅಲ್ಲೂ ಕೂಡ ಇದು ಅಂಡರ್ಸ್ಟುಡ್. ಯಾಕೆಂದ್ರೆ ಈ ಟಾಪಿಕ್ ಬಿಟ್ಟು ಇರಲ್ಲ. ಇದಿಲ್ಲ ಅಂದ್ರೆ ಇನ್ನೊಂದು ಕ್ವಶನ್ ಬರ್ತದೆ ಮುಂದದು, ಅದು ಕೂಡ ಇರುತ್ತೆ. ಪ್ರತಿ ಎಕ್ಸಾಮಿನೇಷನ್ ಕೂಡ ಇದ್ದೇ ಇರ್ತವೆ. ಯಾಕೆಂದ್ರೆ ಇಲ್ಲದೆ ಹೋದ್ರೆ ಮೊದಲಿಗೆ ಬಿಟ್ಟು ಮದುವೆ ಹೋದಾಗ ಆಗ್ತದೆ. ಇವು ಕಾಮನ್ ಆಗಿರ್ತಕ್ಕಂಥವುಗಳು ಅರ್ಥತಾನೆ. ಮೊದಲಿಗೆ ಹೋದ್ರೆ ಮದುವೆ ಆಗುತ್ತಾ, ಅದೇ ರೀತಿ ಎರಡೂ ಕೂಡ ಟಾಪಿಕ್ ಇದ್ದೇ ಇರ್ತವೆ, ಅಂಡರ್ಸ್ಟುಡ್. ಯಾವುದು? ವಿಗಮನದ ರೂಪಾತ್ಮಕ ಆಧಾರಗಳು ಯಾವುವು? ಒಂದು ಫಸ್ಟ್ ಒನ್ ನಿಸರ್ಗದ ಏಕಪ್ರಕಾರತೆಯ ನಿಯಮ, ಸೆಕೆಂಡ್ ಒನ್ ಕಾರ್ಯಕಾರಣ ನಿಯಮ. ಅರ್ಥತಾನೆ. ಅದನ್ನೇ ನಾವು ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್, ವಿಗಮನದ ರೂಪಾತ್ಮಕ ಆಧಾರಗಳು. ಇನ್ನು 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕ್ವಶನ್ ನಂಬರ್ 2 ಯಾವುದು? ಇಲ್ಲಿ ಕ್ವಶನ್ ನಂಬರ್ 2 ಇಲ್ಲಿ ವಿಗಮನದ ವಿಷಯಾತ್ಮಕ ಆಧಾರಗಳು. ವಿಷಯಾತ್ಮಕ ಆಧಾರಗಳಿಗೆ ಮತ್ತೊಂದು ಹೆಸರು ವಾಸ್ತವಿಕ ನೆಲೆಗಟ್ಟುಗಳು. ವಿಗಮನದ ವಿಷಯಾತ್ಮಕ ಆಧಾರಗಳು ಮತ್ತೊಂದು ಹೆಸರು ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? ವಿಗಮನದ ವಿಷಯಾತ್ಮಕ ಆಧಾರಗಳು. ವಿಗಮನದ ವಿಷಯಾತ್ಮಕ ಆಧಾರಗಳು. ನನಗೆ ವಿಷಯಾತ್ಮಕ ಆಧಾರಗಳು ಅಂತ ಹೇಳ್ಬಿಟ್ಟು ಪ್ರೊನೌನ್ಸಿಯೇಷನ್ ಮಾಡಿರ್ತೀವಿ, ಬಟ್ ಅದು ಈ ಪದವನ್ನು ಬಳಕೆ ಮಾಡಬಹುದು. ಏನು ವಿಷಯಾತ್ಮಕ ಆಧಾರಗಳು ಅಂತ ಹೇಳ್ಬೋದು, ಅಥವಾ ಮತ್ತೊಂದು ಹೆಸರು ವಾಸ್ತವಿಕ ನೆಲೆಗಟ್ಟುಗಳು. ವಾಸ್ತವಿಕ ನೆಲೆಗಟ್ಟುಗಳು. ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? ವಾಸ್ತವಿಕ ನೆಲೆಗಟ್ಟುಗಳು ಯಾವುವು? 2 ಮಾರ್ಕ್ ಕ್ವಶನ್ಸ್. ಹಾಗಾದ್ರೆ ಇಲ್ಲಿ ಇದು ಕೂಡ ಯಾವುದು ಈ ಕ್ವಶನ್ ಇರುತ್ತೆ. ವಿಗಮನದ ರೂಪಾತ್ಮಕ ಆಧಾರಗಳು ಅದು ಅಂಡರ್ಸ್ಟುಡ್, ಇದು ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟ್ ಇದು ಕ್ವಶನ್ ಇರುತ್ತೆ, ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಥವಾ ವಿಷಯಾತ್ಮಕ ಆಧಾರಗಳು ಯಾವುವು ಅಂತ. ಫಸ್ಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಒಂದು ನೋಡಿ, ವಿಗಮನದ ವಿಷಯಾತ್ಮಕ ಆಧಾರಗಳು ಅಥವಾ ವಾಸ್ತವಿಕ ನೆಲೆಗಟ್ಟುಗಳು ಅಂದ್ರೆ ಒಂದು ಫಸ್ಟ್ ಒನ್
ದಟ್ ಈಸ್ ಅಬ್ಸರ್ವೇಷನ್. ಸೆಕೆಂಡ್ ಒನ್ ಪ್ರಯೋಗ ಅಂದ್ರೆ ಎಕ್ಸ್ಪೆರಿಮೆಂಟ್. ಅಂತ ತಾನೆ 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಯಾವುವು ಅಥವಾ ವಿಷಯಾತ್ಮಕ ಆಧಾರಗಳು ಯಾವುವು ಅಂತ ಕೇಳಿದ್ರೆ ಒಂದು ಅವಲೋಕನ ಅಬ್ಸರ್ವೇಷನ್, ಎರಡು ಪ್ರಯೋಗ ಎಕ್ಸ್ಪೆರಿಮೆಂಟ್. ಅರ್ಥ ತಾನೆ? ಇಲ್ಲಿ 100 ಮಾರ್ಕ್ಸ್ ತಗೊಳ್ಳುವಂತ ವಿದ್ಯಾರ್ಥಿಗಳು 4-5 ಮಾರ್ಕ್ಸ್ ಕಡಿಮೆ ಆಗುತ್ತೆ. 94 92 ತೆಗಿತಾರೆ. ಅದಕ್ಕೆ ಕಾರಣ ಇದರಲ್ಲಿ ಸಹ ಇದಕ್ಕೆ ಬೈತಾರೆ, ಇದಕ್ಕೆ ಬೈತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಕೂಡ ಈ ರೀತಿ ಕನ್ಫ್ಯೂಷನ್ ಮಾಡ್ಕೊಂಡು 4 ಮಾರ್ಕ್ಸ್ ಕಡಿಮೆ ಆಗ್ತದೆ. 100 ತೆಗೆಯುವಂತ ವಿದ್ಯಾರ್ಥಿಗಳು 100 ತೆಗೆದವರು ಕನ್ಫ್ಯೂಷನ್ ಮಾಡ್ಕೊಳ್ಳಲ್ಲ. 100ಕ್ಕೆ 94 92 ಮಾರ್ಕ್ಸ್ ತಗೊಂಡಂತವರು ಈ ಎರಡು ಕ್ವಶನ್ ಇದ್ರಲ್ಲಿ ಸಹ ಇದಕ್ಕೆ ಬೈತಾರೆ, ಇದರಿಂದ ಅದಕ್ಕೆ ಬೈತಾರೆ. ನಾವು ವ್ಯಾಲ್ಯೂಯೇಷನ್ ಅಲ್ಲಿ ಇವನ್ನ ನಾವು ಏನ್ ಮಾಡಬೇಕು? 94 ಕೊಡಬೇಕು, 96 ಕೊಡಬೇಕು. ಎರಡು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕೊಡ್ಲಿಕ್ಕೆ ಬರಕ್ಕಾಗಲ್ಲ. ಇದ್ರಲ್ಲಿ ಸಹ ಇದರಲ್ಲಿರುತ್ತೆ, ಇದರಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ಪರ್ಫೆಕ್ಟ್ ಆಗಿ ನೋಡ್ಕೋಬೇಕು. ಎಷ್ಟು ಸಲ ನಾವು ಹೇಳಿದ್ರು ಮಕ್ಕಳು ಅದೇ ತಪ್ಪು ಮಾಡ್ತಾರೆ. ಸರಿ, ನೆಕ್ಸ್ಟ್ ಕ್ವಶನ್ ಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು? 2 ಮಾರ್ಕ್ ಕ್ವಶನ್ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು? 2 ಮಾರ್ಕ್ ಕ್ವಶನ್ ಕೇಳ್ತಾರೆ. ಯಥಾರ್ಥ ವಿಗಮನದ ಪ್ರಭೇದಗಳು ಕೈಂಡ್ಸ್. ಪ್ರಭೇದ ಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು? 2 ಮಾರ್ಕ್ ಕ್ವಶನ್ಗೆ ಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು ಅಂತ ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಲೈನ್ ಬೈಕ್ ಏನು? ಯಥಾರ್ಥ ವಿಗಮನದ ಪ್ರಭೇದಗಳು ಎಷ್ಟು? 3. ಒಂದು ನೋಡಿ, ಇಲ್ಲಿ ಯಥಾರ್ಥ ವಿಗಮನದ ಪ್ರಭೇದಗಳು 3. ಒಂದು ಅವೈಜ್ಞಾನಿಕ. ಫಸ್ಟ್ ಒನ್ ಅವೈಜ್ಞಾನಿಕ. ಅವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್, ಅನ್ಸೈಂಟಿಫಿಕ್. ಅವೈಜ್ಞಾನಿಕ ಅಂದ್ರೆ ಅನ್ಸೈಂಟಿಫಿಕ್. ಹಾಗಾದ್ರೆ ಶಾಸ್ತ್ರೀಯ ಅಥವಾ ಶಾಸ್ತ್ರೀಯವಲ್ಲದ ಯಾವ ಸರಿ? ಇಲ್ಲಿ ಅವೈಜ್ಞಾನಿಕ ಅಂದ್ರೆ ಶಾಸ್ತ್ರೀಯನ, ಶಾಸ್ತ್ರೀಯವಲ್ಲದ ಯಾವ ಸರಿ? ಅವೈಜ್ಞಾನಿಕ ಅಂದ್ರೆ ಶಾಸ್ತ್ರೀಯವಲ್ಲದ, ಅವೈಜ್ಞಾನಿಕ ಅನ್ಸೈಂಟಿಫಿಕ್ ಅಂತ ಕರೀತೀವಿ. ಫಸ್ಟ್ ಒನ್ ಏನಿದೆ? ಅವೈಜ್ಞಾನಿಕ ವಿಗಮನ. ಫಸ್ಟ್ ಒನ್ ಅವೈಜ್ಞಾನಿಕ ವಿಗಮನ. ಸೆಕೆಂಡ್ ಒನ್ ಸಾದೃಶಾನುಮಾನ. ಥರ್ಡ್ ಒನ್ ವೈಜ್ಞಾನಿಕ ವಿಗಮನ. ಅದಕ್ಕೆ ಮತ್ತೊಂದು ಹೆಸರು ಶಾಸ್ತ್ರೀಯ ವಿಗಮನ. ಶಾಸ್ತ್ರೀಯ ವಿಗಮನ ಅಂದ್ರೆ ಸೈಂಟಿಫಿಕ್ ಅಥವಾ ಅನ್ಸೈಂಟಿಫಿಕ್. ಅಂದ್ರೆ ಸೈಂಟಿಫಿಕ್ ಅಂದ್ರೆ ಶಾಸ್ತ್ರೀಯ ವಿಗಮನ. ಇವು ಯಥಾರ್ಥ ವಿಗಮನದ 3 ಪ್ರಭೇದಗಳು. ಅರ್ಥಾಯ್ತಾ? ಯಥಾರ್ಥ ವಿಗಮನದ 3 ಪ್ರಭೇದಗಳು ಯಾವುವು ಅಂದ್ರೆ ಯಥಾರ್ಥ ವಿಗಮನದಲ್ಲಿ 3 ಪ್ರಭೇದಗಳಿವೆ. ಫಸ್ಟ್ ಒನ್ ಅವೈಜ್ಞಾನಿಕ, ಅದಕ್ಕೆ ಮತ್ತೊಂದು ಹೆಸರು ಇಲ್ಲಿ ಶಾಸ್ತ್ರೀಯವಲ್ಲದ, ಮತ್ತು ನಾವಿನ್ನ ಅನ್ಸೈಂಟಿಫಿಕ್ ವಿಗಮನ ಒಂದು. ಎರಡನೇದು ಸಾದೃಶಾನುಮಾನ, ಲಾಸ್ಟ್ ಒನ್. ಮೂರನೇದು ಇಲ್ಲಿ ಯಾವುದು? ಅವೈಜ್ಞಾನಿಕ. ಅದಕ್ಕೆ ಮತ್ತೊಂದು ಹೆಸರು ಶಾಸ್ತ್ರೀಯ. ಮೂರನೇದು ವೈಜ್ಞಾನಿಕ. ಮೂರನೇದು ಅದನ್ನ ಶಾಸ್ತ್ರೀಯ. ಮತ್ತೊಂದು ಹೆಸರು ಶಾಸ್ತ್ರೀಯ. ಅದಕ್ಕೆ ನಾವು ಸೈಂಟಿಫಿಕ್ ಅಂದ್ರೆ ಇಂಡಕ್ಷನ್ ಅಂದ್ರೆ ವೈಜ್ಞಾನಿಕ ವಿಗಮನ ಅಂತ ಹೇಳಿ ನಾವು ಕರೀತೀವಿ. ಇವು 3 ಯಥಾರ್ಥ ವಿಗಮನದ ಪ್ರಭೇದಗಳು. ನೆಕ್ಸ್ಟ್ ನಾವು ಇಲ್ಲಿ ಯಾವುದು? ಇದಾದ್ಮೇಲೆ ಯಥಾರ್ಥ ವಿಗಮನ ಪ್ರಭೇದಗಳಾಯ್ತು. ನೆಕ್ಸ್ಟ್ ಕ್ವಶನ್ ಅಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು? 2 ಮಾರ್ಕ್ ಕ್ವಶನ್ಸ್ಗೆ ಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು ಕೇಳಬಹುದು, ಅಥವಾ ಅಯಥಾರ್ಥ ವಿಗಮನದ ಪ್ರಭೇದಗಳು. ಅಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು? ಅಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು? 2 ಮಾರ್ಕ್ ಕ್ವಶನ್ಸ್. ಅಯಥಾರ್ಥ ವಿಗಮನದ ಪ್ರಭೇದಗಳು ಯಾವುವು ನೋಡಿ. ಹಾಗಾದ್ರೆ ಇಲ್ಲಿ ಯಥಾರ್ಥ ವಿಗಮನದ ಪ್ರಭೇದಗಳಾಯಿತು. ನೆಕ್ಸ್ಟ್ ಅಯಥಾರ್ಥ ವಿಗಮನದ ಪ್ರಭೇದಗಳು ನೋಡಿ. ಅಯಥಾರ್ಥ ವಿಗಮನದಲ್ಲಿ ಫಸ್ಟ್ ಒನ್ ಪರಿಪೂರ್ಣ ವಿಗಮನ. ಪರಿಪೂರ್ಣ ವಿಗಮನ, ಅಪರಿಪೂರ್ಣ. ಹಾಗಾದ್ರೆ ಪರಿಪೂರ್ಣ ಅಂದ್ರೇನು, ಅಪರಿಪೂರ್ಣ ಅಂದ್ರೇನು? ಪರಿಪೂರ್ಣ ಅಂದ್ರೆ ಸಂಪೂರ್ಣ ಭಾಗವನ್ನು ಒಳಗೊಂಡಿರುತ್ತೆ. ಅಪರಿಪೂರ್ಣ ಅಂದ್ರೆ ಕೆಲವು ಭಾಗವನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಅಯಥಾರ್ಥ ವಿಗಮನದಲ್ಲಿ 3 ಪ್ರಭೇದಗಳು. ಒಂದು ಫಸ್ಟ್ ಒನ್ ಪರಿಪೂರ್ಣ ವಿಗಮನ.
ಎಕ್ಸಾಮಿನೇಷನ್ ಅಲ್ಲಿ ಆಯತಾಕಾರದ ವಿಗಮನದ ಪ್ರಭೇದಗಳು ಯಾವುವು ಅಂತ ಕೇಳಿದ್ರೆ ಫಸ್ಟ್ ಒನ್ ಏನ್ ಬರೀತೀರಿ ಪರಿಪೂರ್ಣ ವಿಗಮನ, ಸೆಕೆಂಡ್ ಒನ್ ಊಹನಾ ಸಾಮ್ಯ ವಿಧಾನ ತರ್ಕ, ಅದಾದ ಮತ್ತೊಂದು ಹೆಸರು ಸಾಮ್ಯ ವಿಧಾನ ತರ್ಕ, ಥರ್ಡ್ ಒನ್ ಘಟನೆಗಳ ಸಮ್ಮಿಳನ. ಇವು ಆಯತಾಕಾರ ವಿಗಮನದ ಪ್ರಭೇದಗಳು. ನೆಕ್ಸ್ಟ್ ಕ್ವಶನ್ ವೈಜ್ಞಾನಿಕ ವಿಗಮನ ಎಂದರೇನು? ನೆಕ್ಸ್ಟ್ ಕ್ವಶನ್ ಏನಿದೆ? ವೈಜ್ಞಾನಿಕ ವಿಗಮನ ಎಂದರೇನು? ವೈಜ್ಞಾನಿಕ ವಿಗಮನ ಎಂದರೇನು? ಇದನ್ನ ಈ ಕ್ವಶನ್ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಇದೇನು ಇದೆಂದು ಕೂಡ ಕಂಡು ಬಂದಿಲ್ಲ. ಆದ್ರೂ ಕೂಡ ನಮ್ಮ ರೆಫರೆನ್ಸ್ ಗಳಲ್ಲೇ ವೈಜ್ಞಾನಿಕ ವಿಗಮನ ಎಂದರೇನು ಅರ್ಥನೇ. ಇಲ್ಲಿ ಇದಕ್ಕೆ ಡೆಫಿನೇಷನ್ ನಿಸರ್ಗದ ಏಕಪ್ರಕಾರತೆಯ ನಿಯಮ ಮತ್ತು ಕಾರ್ಯಕಾರಣ ನಿಯಮಗಳನ್ನ ಅಂದ್ರೆ ಅವಲಂಬಿಸಿ ವಿಗಮನವು ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನಾಗಿ ರೂಪಿಸುವುದಕ್ಕೆ ವೈಜ್ಞಾನಿಕ ವಿಗಮನ ಎಂದು ಹೆಸರು. ವೈಜ್ಞಾನಿಕ ವಿಗಮನ ಅಂದ್ರೆ ಏನು? ಅದಕ್ಕೆ ಡೆಫಿನೇಷನ್ ನಿಸರ್ಗದ ಏಕಪ್ರಕಾರತೆಯ ನಿಯಮ ಮತ್ತು ಕಾರ್ಯಕಾರಣ ನಿಯಮ ಇವುಗಳನ್ನ ಆಧರಿಸಿ ಅಂದ್ರೆ ಇವುಗಳ ಮೇಲೆ ಅವಲಂಬಿತವಾಗಿ ಬಿಡಿ ಬಿಡಿಯಾದ ದೃಷ್ಟಾಂತಗಳನ್ನ ಪರೀಕ್ಷಿಸಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಅಥವಾ ಸಾಮಾನ್ಯೀಕರಣವನ್ನ ಉಂಟು ಮಾಡುವುದಕ್ಕೆ ವೈಜ್ಞಾನಿಕ ವಿಗಮನ ಎಂದು ಹೆಸರು. ಅರ್ಥನೇ? ಡೆಫಿನೇಷನ್ ಆ ರೀತಿ ನಾವು ಬರೆಸ್ತೀವಿ. ನೆಕ್ಸ್ಟ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಚಾಪ್ಟರ್ ನಮಗೆ ಇವು ಫಸ್ಟ್ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಈಗಾಗಲೇ ಹೇಳಿದಾರೆ. ಅವರು ಇವು ಫಸ್ಟ್ ಚಾಪ್ಟರ್ 2 ಮಾರ್ಕ್ ಕ್ವಶನ್ಸ್ ಈ ರೀತಿ ಇರ್ತವೆ. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ ಗೆ ನಾವು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರೋದು ಯಾವ 1 ಮಾರ್ಕ್ ಕ್ವಶನ್ಸ್ ಅಂದ್ರೆ ಚಾಪ್ಟರ್ ಸೆಕೆಂಡ್ ಎರಡನೇ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಯಾವ ಬರ್ತವೆ, ಯಾವ ರೀತಿಯಾಗಿ ಅಂದ್ರೆ 2 ಮಾರ್ಕ್ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ತವೆ ಅನ್ನೋದನ್ನ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ನೋಡೋದಾದ್ರೆ ನಾವು ನಮ್ಮ ರೆಫರೆನ್ಸ್ ಗೆ ಕುತೂಹಲದಿಂದ ನಾವು ಕೆಲವನ್ನ ನಾವು ನೋಡೋದಾದ್ರೆ ಚಾಪ್ಟರ್ ಸೆಕೆಂಡ್ ಅಧ್ಯಾಯ 2 ಅದರ ಬರುವಂತವು ನಾವು ಅಧ್ಯಾಯ ಬರೆಯಲ್ಲ ಇಲ್ಲಿ. ಯಾಕೆ ಅವು ಒಂದು ಕಂಟಿನ್ಯೂಷನ್ ಇದೆ. ನೆಕ್ಸ್ಟ್ ನಮಗೆ 1 ಮಾರ್ಕ್ ಸೆಕೆಂಡ್ ಚಾಪ್ಟರ್ 1 ಮಾರ್ಕ್ ಕ್ವಶನ್ಸ್ ಅಂದ್ರೆ ಒಂದು ಯಾಕೆಂದ್ರೆ ನೋಡಿ ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದರೇನು? ಸೆಕೆಂಡ್ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಗಳಂತವರು ನೋಡಿ ಬರೆದಿರ್ತೀವಿ. 1 ಮಾರ್ಕ್ ಕ್ವಶನ್ಸ್ ಫಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದರೇನು? ವಾಟ್ ಈಸ್ ಯೂನಿಫಾರ್ಮಿಟಿ ಆಫ್ ದಿ ನೇಚರ್ ಅಂದ್ರೆ ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದರೇನು? 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಪ್ರತಿ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಇದು ಇದ್ದೇ ಇರುತ್ತೆ. ಏನು ನಿಸರ್ಗದ ಏಕಪ್ರಕಾರತೆಯ ನಿಯಮ ಯೂನಿಫಾರ್ಮಿಟಿ ಆಫ್ ದಿ ನೇಚರ್. ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದರೇನು? ಏಕಪ್ರಕಾರತೆಯ ನಿಯಮ ಎಂದರೇನು? ನೋಡಿ ಇದಕ್ಕೆ ಆನ್ಸರ್ ನಿಸರ್ಗದಲ್ಲಿ ಒಂದು ಏಕಪ್ರಕಾರತೆ ಇದೆ, ಕ್ರಮಬದ್ಧತೆ ಇದೆ, ಅನುಕ್ರಮತೆ ಇದೆ, ಎಲ್ಲಿಯೂ ಕೂಡ ಅರಾಜಕತೆ ಎಂಬುದಿಲ್ಲ, ನಿಸರ್ಗವು ಮನಬಂದಂತೆ ವರ್ತಿಸುವುದಿಲ್ಲ. ಅರ್ಥನೇ? ಈ ಒಂದು ಯೂನಿಫಾರ್ಮಿಟಿ ಇದೆಯಲ್ಲ, ಈ ಒಂದು ಸಮತೋಲನವನ್ನೇ ನಾವು ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದು ಕರೆಯಲಾಗುತ್ತದೆ. ಏನಿದೆ ಡೆಫಿನೇಷನ್? ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದರೇನು? 1 ಮಾರ್ಕ್ ಕ್ವಶನ್ಸ್. ಅದಕ್ಕೆ ಡೆಫಿನೇಷನ್ ನಿಸರ್ಗದಲ್ಲಿ ಒಂದು ಕ್ರಮಬದ್ಧತೆ ಇದೆ, ಸಿಸ್ಟಮೆಟಿಕ್ ಅಂದ್ರೆ ಸುವ್ಯವಸ್ಥಿತೆ ಇದೆ, ಅನುಕ್ರಮತೆ ಇದೆ, ನಿಯಮಿತತೆ ಇದೆ, ಎಲ್ಲಿಯೂ ಕೂಡ ಸ್ವೇಚ್ಛಾಚಾರವಾಗಿ ನಿಸರ್ಗ ವರ್ತಿಸುವುದಿಲ್ಲ, ಅರಾಜಕತೆ ಎಂಬುದಿಲ್ಲ. ಈ ಒಂದು ಏನು ವಿಧಾನವನ್ನೇ ನಾವು ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದು ಹೆಸರು. 1 ಮಾರ್ಕ್ ಕ್ವಶನ್ಸ್
ಸಂಭವಿಸಬೇಕಾದರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕಾರಣವಿರುತ್ತದೆ. ಫುಲ್ ಸ್ಟಾಪ್. ಅದನ್ನೇ ಕಾರ್ಯಕಾರಣ ನಿಯಮ ಎಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಅದು ಅಂಡರ್ಸ್ಟುಡ್. ಕ್ವೆಶ್ಚನ್ ಕೇಳ್ತಾರೆ ಮಸ್ಟ್ ಅಂಡರ್ಸ್ಟುಡ್. ಏನು ಕಾರ್ಯಕಾರಣ ನಿಯಮ ಎಂದರೇನು? ಅದಕ್ಕೆ ಡೆಫಿನೇಷನ್ ಇನ್ನೊಂದ್ಸಲ ನೋಡಿ. ಏನು ವಿಶ್ವದಲ್ಲಿ ಯಾವುದೇ ಒಂದು ಘಟನೆ ಸಂಭವಿಸಬೇಕಾದರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕಾರಣವಿರುತ್ತದೆ. ಫುಲ್ ಸ್ಟಾಪ್. ಅದನ್ನೇ ಕಾರ್ಯಕಾರಣ ನಿಯಮ ಎನ್ನುವರು. ಸರಿ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. ಸಹಚರ್ಯ ಏಕಪ್ರಕಾರತೆ ಎಂದರೇನು? ಪ್ರತಿಯೊಂದು ಎಕ್ಸಾಮಿನೇಷನ್ ಕೂಡ ಇದು ಇರುತ್ತೆ. ಸಹಚರ್ಯ ಏಕಪ್ರಕಾರತೆ ಎಂದರೇನು? ಸಹಚರ್ಯ ಏಕಪ್ರಕಾರತೆ ಎಂದರೇನು? ಏಕಪ್ರಕಾರತೆ ಎಂದರೇನು? ಸಹಚರ್ಯ ಏಕಪ್ರಕಾರತೆ ಎಂದರೇನು? ನೋಡಿ, ಇವೆಲ್ಲ ಆಲ್ಮೋಸ್ಟ್ ಆಲ್ ಇವೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ. ಸುಮಾರು ಎಷ್ಟು 15-20 ವರ್ಷದ ಮೊದಲಿಂದಲೂ ಕೂಡ ಕ್ವಶನ್ಸ್ ಇವೇ ರಿಪೀಟ್ ಆಗುವಂಥದ್ದು. 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಅವನ್ನೇ ಕೇಳುತ್ತಾರೆ. ಯಾಕೆಂದ್ರೆ ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು ಕೆಲವು ಮಾಡೆಲ್ ಇರ್ತವೆ, ಅವುಗಳನ್ನೇ ಕೇಳೋದು ಪ್ರಮುಖವಾದಂತಹ ಪ್ರಶ್ನೆಗಳು. ಸರಿ, ಸಹಚರ್ಯ ಏಕಪ್ರಕಾರತೆ ಎಂದರೇನು? 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ ಅದಕ್ಕೆ ಆನ್ಸರ್ ನೋಡಿ. ಇಲ್ಲಿ ಒಂದು ಘಟನೆಯಲ್ಲಿ ಕಂಡುಬರುವಂತಹ ಗುಣ ವಿಶೇಷವು ಭವಿಷ್ಯದಲ್ಲಿಯೂ ಕೂಡ ಕಂಡುಬರುವುದಕ್ಕೆ ಸಹಚರ್ಯ ಏಕಪ್ರಕಾರತೆ ಎಂದು ಹೆಸರು. ಇಲ್ಲಿ ಡೆಫಿನಿಷನ್: ಒಂದು ಘಟನೆಯಲ್ಲಿ ಕಂಡುಬರುವಂತಹ ಗುಣ ವಿಶೇಷವು ಅಂದ್ರೆ ಗುಣಲಕ್ಷಣವು ಭವಿಷ್ಯದಲ್ಲಿಯೂ ಕೂಡ ಅಂದ್ರೆ ಫರ್ದರ್ ಅಂದ್ರೆ ನಂತರನೂ ಕೂಡ ಕಂಡುಬರೋದಕ್ಕೆ ಸಹಚರ್ಯ ಏಕಪ್ರಕಾರತೆ ಎಂದು ಹೆಸರು. ಪದಶಃ ಅರ್ಥ ಸಹಚರ್ಯ. ಸಹಚರ್ಯ ಅಂದ್ರೇನು? ಅಂದ್ರೆ ಮುಂದೆಯೂ ಕೂಡ ಅಂದ್ರೆ ಮುಂದೆನೂ ಸಹ ಅಂತ ಹೇಳುವಂಥದ್ದು. ಅಂದ್ರೆ ಭವಿಷ್ಯದಲ್ಲಿಯೂ ಕೂಡ ಅಂದ್ರೇನು? ಮುಂದೂ ಕೂಡ ಅಂದ್ರೆ ಮುಂದೆನೂ ಸಹ. ಅದೇ ರೀತಿ ಈ ಲಕ್ಷಣ ಕಂಡು ಬರೋದಕ್ಕೆ ಸಹಚರ್ಯ ಏಕಪ್ರಕಾರತೆ ಎಂದು ಹೆಸರು. ಕ್ವಶನ್: ಸಹಚರ್ಯ ಏಕಪ್ರಕಾರತೆ ಎಂದರೇನು? ಕ್ವಶನ್ ಕೇಳಿದರೆ ಅದಕ್ಕೆ ಡೆಫಿನೇಷನ್ ಏನಿಲ್ಲಿ: ಒಂದರಲ್ಲಿ ಕಂಡುಬರುವ ಗುಣ ವಿಶೇಷವು ಭವಿಷ್ಯದಲ್ಲಿಯೂ ಕೂಡ ಕಂಡುಬರೋದಕ್ಕೆ ಸಹಚರ್ಯ ಏಕಪ್ರಕಾರತೆ ಎಂದು ಹೆಸರು. ಅದರ ಕೆಳಗಡೆ ಏನು? ಫಾರ್ ಎಕ್ಸಾಂಪಲ್, ಉದಾಹರಣೆ, ನಾವು ಒಂದು ಚೆಂಡನ್ನ ಅಥವಾ ಒಂದು ಸೇಬು ಹಣ್ಣನ್ನ ಮೇಲಕ್ಕೆ ಎಸಿತೀವಿ. ಆ ಚೆಂಡು ಅಥವಾ ಸೇಬು ಹಣ್ಣು ನಿರ್ದಿಷ್ಟವಾದಂತಹ ಕಕ್ಷೆಗೆ ಅನುಗುಣವಾಗಿ ಅಂದ್ರೆ ಆ ಪಥಕ್ಕೆ ಅನುಗುಣವಾಗಿ ಬಂದು ಬೀಳುತ್ತೆ, ಸ್ಥಳವನ್ನು ಆಕ್ರಮಿಸುತ್ತೆ. ಹಾಗಾದ್ರೆ ಇದು ಯಾವ ನಿಯಮಕ್ಕೆ ಒಳಪಟ್ಟು ಇದು ಘಟಿಸುತ್ತೆ ಅಂದ್ರೆ ಭೂಮಿಯಲ್ಲಿ ಒಂದು ಶಕ್ತಿ ಇದೆ, ಅಂದ್ರೆ ಗ್ರಾವಿಟೇಷನ್ ಪವರ್, ಅಂದ್ರೆ ಇಲ್ಲಿ ಗುರುತ್ವಾಕರ್ಷಣಾ ಶಕ್ತಿ ಅಂತಕ್ಕಂಥದ್ದು. ಆ ನಿಯಮಕ್ಕೆ ಅನುಗುಣವಾಗಿ ಅದು ಮೇಲೆ ಇರ್ತಕ್ಕಂಥ ವಸ್ತುಗಳನ್ನ ಅಂದ್ರೆ ಕೆಳಗೆ ಬೀಳುವಂತಹ ವಸ್ತುಗಳನ್ನ ನಿರ್ದಿಷ್ಟವಾದಂತಹ ಒಂದು ಪಥಕ್ಕೆ ಕಕ್ಷೆಗೆ ಎಳೆಯುವಂತಹ ಒಂದು ಸಾಮರ್ಥ್ಯ ಅದಕ್ಕೆ ಇರುತ್ತೆ. ಒಂದು ನಿಯಮ, ಅದನ್ನ ಗುರುತ್ವಾಕರ್ಷಣಾ ನಿಯಮ ಅಂತ ಹೇಳ್ತೀವಿ. ಇದು ನಾವು ಯಾಕೆ ನಾನು ಇದನ್ನ ಹೇಳಿದೆ ಪ್ರಸ್ತಾಪ ಮಾಡಿದೆ ಅಂದ್ರೆ, ಈ ಒಂದು ಘಟನೆ ಇದೆಯಲ್ಲ ಅಂದ್ರೆ ಈಗ ಎಸ್ತೀವಿ ಬಂದು ಕೆಳಗಿತ್ತು. ಈ ಘಟನೆ ಮುಂದೆನೂ ಕೂಡ ಇನ್ನೊಂದು ಸುಮಾರು ಇನ್ನೊಂದು ಮಂತ್ ಅಥವಾ 15 ಡೇಸ್ ನಂತರ ಕೂಡ ನಾವು ಮೇಲಕ್ಕೆ ಚೆಂಡನ್ನು ಎಸೆದ್ರೆ ಸೇಬಣ್ಣನ್ನು ಎಸೆದ್ರೆ ಇದೇ ಒಂದು ಫಲಿತಾಂಶನೇ ಬರುವಂಥದ್ದು, ಇದೇ ಒಂದು ಪರಿಣಾಮ ಉಂಟಾಗೋದಕ್ಕೆ ನಾವು ಸಹಚರ್ಯ ಏಕಪ್ರಕಾರತೆ. ಅದಕ್ಕೆ ಅದು ಡೆಫಿನಿಷನ್ ಏನು? ಒಂದು ಘಟನೆಯಲ್ಲಿ ಕಂಡುಬರುವ ಗುಣವಿಶೇಷವು ಭವಿಷ್ಯದಲ್ಲಿಯೂ ಕೂಡ ಮುಂದೆನೂ ಕೂಡ ಕಂಡು ಬರೋದಕ್ಕೆ ಸಹಚರ್ಯ ಏಕಪ್ರಕಾರತೆ ಎಂದು ಹೆಸರು. ನೆಕ್ಸ್ಟ್ ಕ್ವಶನ್ ನೋಡಿ, ಇಂದ್ರಿಯಾನುಭವ ಸಿದ್ಧಾಂತ ಎಂದರೇನು? ಇಂದ್ರಿಯಾನುಭವ ಸಿದ್ಧಾಂತ ಎಂದರೇನು? ಇಂದ್ರಿಯಾನುಭವ ಸಿದ್ಧಾಂತ ಅಂದ್ರೆ ಇಂದ್ರಿಯ ಪೂರ್ವ ಅಥವಾ ಇಂದ್ರಿಯ ನಂತರ ಇಂದ್ರಿಯಾನುಭವ ಸಿದ್ಧಾಂತ ಅಂದ್ರೆ
ಆ ಇಂದ್ರಿಯಗಳ ನಂತರ ಅಂದ್ರೆ ಪಂಚೇಂದ್ರಿಯಗಳ ಮುಖೇನ ಉಂಟಾಗ್ತಕ್ಕಂಥ ಜ್ಞಾನಕ್ಕೆ ಇಂದ್ರಿಯಾನುಭವ ಸಿದ್ಧಾಂತ. ಇಂದ್ರಿಯಾನುಭವ ಸಿದ್ಧಾಂತ. ಹಾಗಾದ್ರೆ ಇಂದ್ರಿಯಾನುಭವ ಸಿದ್ಧಾಂತ ಅಂದ್ರೆ ಅನುಭವ ಪೂರ್ವನು ಅನುಭವೋತ್ತರನು. ಇಂದ್ರಿಯಾನುಭವ ಸಿದ್ಧಾಂತ ಅಂದ್ರೆ ಅನುಭವೋತ್ತರ ಅಂದ್ರೆ ಅನುಭವದ ನಂತರ ಉಂಟಾಗ್ತಕ್ಕಂಥ ಜ್ಞಾನ ಅಂದ್ರೆ ಅನುಭವದಿಂದ ಬಂದದ್ದು, ಅನುಭವದಿಂದ ರೂಪುಗೊಂಡಿರೋದಕ್ಕೆ ಇಂದ್ರಿಯಾನುಭವ ಸಿದ್ಧಾಂತ. ಹೇಳಿ ಪದಶಾಸ್ತ್ರ ಇಂದ್ರಿಯಾನುಭವ ಸಿದ್ಧಾಂತ ಎಂದರೇನು? ಒಂದು ಪ್ರಶ್ನಿಸಿ, ಇಂದ್ರಿಯಾನುಭವ ಸಿದ್ಧಾಂತ ಎಂದರೇನು? ನೋಡಿ, ಅದಕ್ಕೆ ನೀವು ಬರೆಯೋದಾದ್ರೆ ಏನು ಬರೀಬೇಕು? ಡೆಫಿನೇಷನ್ ಎಕ್ಸಾಮಿನೇಷನ್ ಇರುತ್ತೆ. ಪದ ನೋಡಿ, ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ತುಂಬಾ ಎಚ್ಚರಿಕೆಯಿಂದ. ಏನಂದ್ರೆ ನಾನು ಪ್ರೊನೌನ್ಸಿಯೇಷನ್ ಮಾಡಿರ್ತಕ್ಕಂಥ ಪದ ಇಂದ್ರಿಯಾನುಭವ ಸಿದ್ಧಾಂತ ಅಂತ ನಾನು ಹೇಳಿದ್ದೇನೆ. ಬಟ್ ಇದಕ್ಕೆ ಮತ್ತೊಂದು ಪದ ಇದೆ, ಅದೇ ಅರ್ಥವನ್ನು ಕೊಡುವಂತ ಪದ ಯಾವುದು? ಅನುಭವೋತ್ತರ ಸಿದ್ಧಾಂತ. ನಾವು ಹೇಳ್ತೀವಿ ಇಂದ್ರಿಯಾನುಭವ ಸಿದ್ಧಾಂತ ಅನುಭವೋತ್ತರ ಸಿದ್ಧಾಂತ ಎಂದರೇನು ಅಂತ ಹೇಳ್ಬಿಟ್ಟು ಅದಕ್ಕೆ ಆನ್ಸರ್ ಏನಿದೆ ಅಂದ್ರೆ ಈ ಸಿದ್ಧಾಂತವು ಅನುಭವದಿಂದ ಬಂದಿರುತ್ತದೆ. ಫುಲ್ ಸ್ಟಾಪ್. ಇದು ಹುಟ್ಟಿನಿಂದ ಬಂದದ್ದಲ್ಲ, ಅಂದ್ರೆ ಬೈ ಬರ್ತ್, ಹುಟ್ಟಿನಿಂದ ಮೈಗೂಡಿ ಬಂದಿರುವುದಿಲ್ಲ. ನಮಗೆ ಅನುಭವ ಆದ ಮೇಲೆ ಬಂದದ್ದು, ಅನುಭವದಿಂದ ರೂಪುಗೊಂಡಿರುವಂಥದ್ದು. ಇದನ್ನೇ ನಾವು ಇಂದ್ರಿಯಾನುಭವ ಸಿದ್ಧಾಂತ ಎಂದು ಹೆಸರು. ಅರ್ಥ ತಾನೆ? ಯಾಕೆಂದ್ರೆ ಸಕ್ಕರೆ ಸಿಹಿಯಾಗಿದೆ ಎನ್ನುವಂಥದ್ದು ಆಗತಾನೆ ಹುಟ್ಟಿದಂತಹ ಮಗು ಅದರ ಜ್ಞಾನ ಗೊತ್ತಾಗಲ್ಲ. ಸಕ್ಕರೆಯ ಜ್ಞಾನ, ಪದಾರ್ಥದ ಜ್ಞಾನ ಅದು ಗೊತ್ತಿರುತ್ತಾ? ಹುಟ್ಟಿದ ತಕ್ಷಣ ಏನು ಸಕ್ಕರೆ ಸಿಹಿಯಾಗಿದೆ ಅನ್ನುವಂಥ ಜ್ಞಾನ ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ ಜ್ಞಾನ ಉಂಟಾಗುತ್ತೆ? ಅದು ಹುಟ್ಟಿ ಆದ ಮೇಲೆ ಸಕ್ಕರೆಯನ್ನು ತಿಂದು ನೋಡ್ಬೇಕು, ನೆಕ್ಕಿ ನೋಡ್ಬೇಕು. ಜೇನುತುಪ್ಪವನ್ನು ನೆಕ್ಕಿದಾಗ ಜೇನುತುಪ್ಪ ಸಿಹಿಯಾಗಿದೆ, ಅದ ಪ್ರಾಕ್ಟಿಕಲ್ ಆಗಿ ನಮ್ಗೆ ಅನುಭವ ಆಗಬೇಕು. ಆಗ ಪದಾರ್ಥದ ಬಗೆಗಿನ ಜ್ಞಾನ ನಮ್ಗೆ ಉಂಟಾಗುವಂಥದ್ದು. ಅರ್ಥ ತಾನೆ? ಆದರೆ ನಾವು ಇಂದ್ರಿಯಾನುಭವ ಸಿದ್ಧಾಂತ ಎಂದರೇನು? ನೆಕ್ಸ್ಟ್ ಕ್ವಶನ್ ನನಗೆ ನೋಡಿ, ಇಲ್ಲಿ ವಿಕಾಸವಾದ ಎಂದರೇನು? ನೆಕ್ಸ್ಟ್ ಕ್ವಶನ್, ವಿಕಾಸವಾದ ಎಂದರೇನು? ವಿಕಾಸವಾದ ಎಂದರೇನು? ವಿಕಾಸವಾದ ಎಂದರೇನು? ನೋಡಿ, ಇದಕ್ಕೆ ಡೆಫಿನೇಷನ್ ವಿಕಾಸ ಅಂದ್ರೆ ಈ ವಾದವನ್ನು, ವಿಕಾಸವಾದವು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಚಯವಾಗುತ್ತಾ ಬಂದು ಸಂಚಯವಾಗುತ್ತಲೇ ಹೋಗುತ್ತಿರುತ್ತವೆ ನಿರಂತರವಾಗಿ. ಅಂದ್ರೆ ನಮ್ಮ ತಂದೆಯ ಗುಣ ಪೂರ್ವಜರಿಂದ ಅಂದ್ರೆ ಅವರ ಅಜ್ಜರ ಗುಣ, ಹೀಗೆ ಅಂದ್ರೆ ವಂಶೀಯತೆ ಅನುವಂಶೀಯತೆಯ ಆಧಾರದ ಮೇಲೆ ಇದು ಬಂದಂತ ಗುಣಲಕ್ಷಣಗಳು. ಅರ್ಥತಾನೆ? ತಂದೆಯ ಗುಣ ಮಕ್ಕಳಲ್ಲಿ, ಆ ತಂದೆಯ ಗುಣ ಅವರ ಅಜ್ಜರಿಂದ ಬಂದಿರತಕ್ಕಂಥದ್ದು, ಅಂದ್ರೆ ಪೂರ್ವಜರಿಂದ ಬಳುವಳಿಯಾಗಿ ಬಂದಂಥದ್ದು ವಿಕಾಸವಾದತಕ್ಕಂಥದ್ದು. ಅಂದ್ರೆ ಏನು? ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಚಯವಾಗುತ್ತಾ ಬಂದು ಸಂಚಯವಾಗುತ್ತಲೇ ಹೋಗುತ್ತಿರುತ್ತವೆ. ಇದನ್ನು ನಾವು ವಿಕಾಸವಾದ ಎಂದು ಹೆಸರು. ಯಾಕೆಂದ್ರೆ ತಂದೆಯ ಗುಣ ಮಕ್ಕಳಲ್ಲಿ ಇರುವಂಥದ್ದು, ಆ ಮಕ್ಕಳ ಗುಣ ಅವರ ಮಕ್ಕಳಲ್ಲಿ ಇರ್ತಕ್ಕಂಥದ್ದು. ಅರ್ಥಾರೆ? ಈಗ BP, ಶುಗರು ಅವೆಲ್ಲವೂ ಕೂಡ ಅನುವಂಶೀಯವಾದದ್ದು. ಅಜ್ಜನಲ್ಲಿ ಆ ಗುಣ ಇದ್ರೆ ಅವ್ರ ಮಕ್ಕಳಲ್ಲಿ ಹೀಗೆ. ಅದನ್ನು ನಾವು ವಿಕಾಸವಾದ ಅಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಂಚಯವಾಗುತ್ತಾ ಬಂದು ಸಂಚಯವಾಗುತ್ತಲೇ ಹೋಗುವುದಕ್ಕೆ ವಿಕಾಸವಾದ ಎಂದು ಹೆಸರು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಅನಾವಲೋಕನ ಎಂದರೇನು? ನೆಕ್ಸ್ಟ್ ಕ್ವಶನ್, ಅನಾವಲೋಕನ ಎಂದರೇನು? ವಾಟ್ ಈಸ್ ನಾನ್ ಅಬ್ಸರ್ವೇಷನ್? ಅನಾವಲೋಕನ ಎಂದರೇನು? ಒನ್ ಮಾರ್ಕ್ ಕ್ವಶನ್ಸ್ ಕೇಳ್ತಾನೆ. ಯಾಕೆ ಹೇಳ್ತಾನೆ? ಅವಲೋಕನ ಎಂದರೇನು ಅಂತ ಆದ್ರೂ ಕೇಳಬಹುದು. ವಾಟ್ ಈಸ್ ಅಬ್ಸರ್ವೇಷನ್? ಅದನ್ನ ಬಿಟ್ರೆ ಅನಾವಲೋಕನ ಎಂದರೇನು? ವಾಟ್ ಈಸ್ ನಾನ್ ಅಬ್ಸರ್ವೇಷನ್ ಅಂದ್ರೆ ವೀಕ್ಷಿಸದೆ ಇರುವಂತದ್ದು. ಇಲ್ಲಿ ಅನಾವಲೋಕನ ಎಂದರೇನು? ಅನಾವಲೋಕನ
ಅವಶ್ಯಕವಾಗಿ ವೀಕ್ಷಿಸಲೇಬೇಕಾದ ಅಂದ್ರೆ ಅವಶ್ಯಕವಾಗಿ ಗಮನಿಸಬೇಕಾದ ಅಂಶಗಳನ್ನು ಉಪೇಕ್ಷೆ ಮಾಡಿದಾಗ ಅಂದ್ರೆ ನಿರ್ಲಕ್ಷ್ಯ ಮಾಡಿದಾಗ ನಾವು ಅಂದ್ರೆ ಅಲಕ್ಷ್ಯ ಮಾಡಿದಾಗ ಉಂಟಾಗುವ ಒಂದು ವಿಧಾನಕ್ಕೆ ಅಥವಾ ಭಾಗಕ್ಕೆ ಅನಾವಲೋಕನ ಎಂದು ಹೆಸರು. ಮತ್ತೊಂದು ಸಲ ಏನೇನು ರಿಪೀಟ್ ಮಾಡೋದಾದ್ರೆ ಅನಾವಲೋಕನ ಎಂದರೇನು? ವಾಟ್ ಈಸ್ ನಾನ್ ಅಬ್ಸರ್ವೇಷನ್ ಅಂದ್ರೆ ಅವಶ್ಯಕವಾಗಿ ಅಂದ್ರೆ ನಾವು ಗಮನಿಸಲೇಬೇಕಾದ ಅಂಶಗಳನ್ನ ಉಪೇಕ್ಷಿಸಿದಾಗ, ನಿರ್ಲಕ್ಷ್ಯ ಮಾಡಿದಾಗ, ಅಲಕ್ಷ್ಯ ಮಾಡಿದಾಗ ಉಂಟಾಗುವ ವಿಧಾನಕ್ಕೆ ಅನಾವಲೋಕನ ಎಂದು ಹೆಸರು. ಸರಿ, ನೆಕ್ಸ್ಟ್ ಕ್ವಶನ್ ಅವಲೋಕನ ಎಂದರೇನು? ವಾಟ್ ಈಸ್ ಅಬ್ಸರ್ವೇಷನ್? ಅವಲೋಕನ ಎಂದರೇನು ನೋಡಿ, ಅದಕ್ಕೆ ಡೆಫಿನೇಷನ್ ಇಲ್ಲಿ ವಾಟ್ ಈಸ್ ಅಬ್ಸರ್ವೇಷನ್ ಅಂದ್ರೆ ಅವಲೋಕನ ಎಂದರೇನು, ಅದಕ್ಕೆ ಆನ್ಸರ್ ಡೆಫಿನೇಷನ್ ಕ್ವಶನ್ಸ್ಗೆ ನಮ್ಮ ಮನಸ್ಸು, ಬುದ್ಧಿ, ಪಂಚೇಂದ್ರಿಯಗಳು ಇವುಗಳ ಒಂದು ಸಹಕಾರದಿಂದ ಕಮ್ಯುನಿಕೇಶನ್ ಅಂದ್ರೆ ಇವುಗಳ ಒಂದು ಸಂಪರ್ಕದಿಂದ ನಡೆಯುವ ಒಂದು ಚಟುವಟಿಕೆಯು ಏನಾಗುತ್ತೆ? ಅವಲೋಕನ ಎಂದು ಹೆಸರು. ಏನು ಮತ್ತೊಂದ್ಸಲ ರಿಪೀಟ್ ಮಾಡೋದು ಏನಿದೆ? ಅವಲೋಕನ ಎಂದರೇನು? ವಾಟ್ ಈಸ್ ಅಬ್ಸರ್ವೇಷನ್ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ, ಪಂಚೇಂದ್ರಿಯಗಳು ಇವುಗಳ ಒಂದು ಸಹಕಾರದಿಂದ ಅಂದ್ರೆ ಇವುಗಳ ಒಂದು ಚಟುವಟಿಕೆಯಿಂದ ಒಂದು ಕಮ್ಯುನಿಕೇಶನ್ ಸಂಪರ್ಕದಿಂದ ನಡೆಯುವಂತಹ ಒಂದು ಚಟುವಟಿಕೆಯೇ ಅವಲೋಕನ ಎಂದಾಗುತ್ತದೆ. ಸರಿ, ನೆಕ್ಸ್ಟ್ ಕ್ವಶನ್ ಪ್ರಯೋಗ ಎಂದರೇನು? ವಾಟ್ ಈಸ್ ಎಕ್ಸ್ಪೆರಿಮೆಂಟ್? ಎಕ್ಸಾಮಿನೇಷನ್ ಅಲ್ಲಿ ಇರುತ್ತೆ ಇವೆಲ್ಲ ಕಾಮನ್ ಕ್ವಶನ್ಸ್. ಎಕ್ಸಾಮಿನೇಷನ್ಗೆ ಕಾರ್ಯಗಳ ನಿಯಮ ಏನು, ನಿಸರ್ಗದ ಪ್ರಕಾರತೆ ನಿಯಮ ಎಂದರೇನು, ವಿಕಾಸವಾದ ಎಂದರೇನು, ಈ ರೀತಿ ಕ್ವಶನ್ಸ್ ಇವೆಲ್ಲ ಕಾಮನ್. ಸರಿ, ಎಕ್ಸಾಮಿನೇಷನ್ ಪರೀಕ್ಷಾ ದೃಷ್ಟಿಯಿಂದ ನೆಕ್ಸ್ಟ್ ಕ್ವಶನ್ ಇಲ್ಲಿ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ಪ್ರಯೋಗ ಎಂದರೇನು? ವಾಟ್ ಈಸ್ ಎಕ್ಸ್ಪೆರಿಮೆಂಟ್? ಪ್ರಯೋಗ ಎಂದರೇನು? ಇದಕ್ಕೆ ಆನ್ಸರ್ ಪ್ರಯೋಗ ಎಂದರೇನು, ಇದಕ್ಕೆ ಡೆಫಿನೇಷನ್ 1 ಮಾರ್ಕ್ ಕ್ವಶನ್ಸ್ಗೆ ಎಕ್ಸಾಮಿನೇಷನ್ ಕೇಳ್ತಾನೆ. ವಾಟ್ ಈಸ್ ಎಕ್ಸ್ಪೆರಿಮೆಂಟ್? ಪ್ರಯೋಗ ಎಂದರೇನು? ಅದಕ್ಕೆ ಡೆಫಿನೇಷನ್ ಅಂದ್ರೆ ಆನ್ಸರ್ ನೋಡಿ, 4 ಗೋಡೆಗಳ ಮಧ್ಯೆ ಪ್ರಯೋಗ ಎಲ್ಲಿ ನಡೆಯುತ್ತೆ? ಅದೇ ನಿಸರ್ಗದಲ್ಲಿ, ನೇಚರಲ್ಲಿ ಹೊರಗಡೆ ನಡೆಯುತ್ತಾ? ಪ್ರಯೋಗ ಅಂತಕ್ಕಂಥದ್ದು ಸುಸಜ್ಜಿತವಾದಂತ ಗಾಳಿ ಬೆಳಕಿನಲ್ಲಿ 4 ಗೋಡೆಗಳ ಮಧ್ಯೆ ಕೃತಕವಾದ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಸಲಕರಣೆಗಳನ್ನ ಅನುಪಾತಕ್ಕೆ ಅನುಗುಣವಾಗಿ ಹೊಂದಿಸಿಕೊಂಡು ನಾವು ಅದರ ಒಂದು ರಿಸಲ್ಟ್ ಪರಿಣಾಮವನ್ನು ಪಡೆಯೋದಕ್ಕೆ ನಾವು ಪ್ರಯೋಗ ಅಂತ ಹೇಳ್ತೀವಿ. ಒಂದು ಘಟನೆಯನ್ನ ಇದು ನಾವು ನಿರ್ಮಿಸುವಂಥದ್ದು, ಸೃಷ್ಟಿಸುವಂಥದ್ದು ಅಂದ್ರೆ ಆರ್ಟಿಫಿಷಿಯಲ್, ಕೃತಕವಾಗಿ. ಅರ್ಥ ತಾನೆ? ಅಂದ್ರೆ ಇದು ಹಾಗಾದ್ರೆ ನೀವು ಚಾಯ್ಸ್ ಮಾಡ್ಬೇಕೇನು, ಇದು ಏನು ಕೃತಕವಾದದ್ದು ಅಥವಾ ನಿಸರ್ಗದತ್ತವಾದದ್ದು? ಯಾವ ಸರಿ? ಕೃತಕವಾದದ್ದು ಅನ್ನೋದಕ್ಕೆ ನೀವು ಗುರ್ತು ಮಾಡಬೇಕು. ಸರಿ, ಇಲ್ಲಿ ಏನು ಪ್ರಯೋಗ ಎಂದರೇನು? ಅದಕ್ಕೆ ಡೆಫಿನೇಷನ್ ಅಂದ್ರೆ 4 ಗೋಡೆಗಳ ಮಧ್ಯೆ ಕೃತಕವಾದ ಬೆಳಕಿನಲ್ಲಿ ಕೃತಕ ಉಪಕರಣಗಳನ್ನ ಅಂದ್ರೆ ಇನ್ಸ್ಟ್ರೂಮೆಂಟ್ ಸಲಕರಣೆಗಳನ್ನ ಬಳಸಿ ನಾವು ಒಂದು ಘಟನೆಯನ್ನ ಸೃಷ್ಟಿಸುವುದು ಅಥವಾ ನಿರ್ಮಿಸುವುದಕ್ಕೆ ನಾವು ಪ್ರಯೋಗ ಎಂದು ಹೆಸರು. ಅರ್ಥ ತಾನೆ? ಇನ್ನೊಂದ್ಸಲ ನಾವು ರಿಪೀಟ್ ಮಾಡೋದಾದ್ರೆ ಪ್ರಯೋಗ ಎಂದರೇನು? 4 ಗೋಡೆಗಳ ಮಧ್ಯೆ ಕೃತಕ ಬೆಳಕಿನಲ್ಲಿ ಕೃತಕ ಸಲಕರಣೆಗಳನ್ನ ಬಳಸಿ ನಾವು ಒಂದು ಘಟನೆಯನ್ನ ಸೃಷ್ಟಿಸುವುದಕ್ಕೆ ಅಥವಾ ನಿರ್ಮಿಸುವುದಕ್ಕೆ ಪ್ರಯೋಗ ಎಂದು ಹೆಸರು. ಸರಿ, ನೆಕ್ಸ್ಟ್ ಕ್ವಶನ್ ಹಾಗಾದ್ರೆ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ದುಷ್ಟಾವಲೋಕನ ಎಂದರೇನು? ಕ್ವಶನ್ ನಂಬರ್ 9 ದುಷ್ಟಾವಲೋಕನ ಎಂದರೇನು? ಹಾಗಾದ್ರೆ ಇಲ್ಲಿ ಪದಶಃ ಅರ್ಥ ಏನು? ದುಷ್ಟ. ದುಷ್ಟ ಅಂದ್ರೆ ಏನು?
ನಾವು ಕೆಟ್ಟ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಕೆಟ್ಟ ಎನ್ನುವಂಥ ಪದವನ್ನ ಯಾವ ರೀತಿ ನಾವು ಅದನ್ನ ಬಳಕೆ ಮಾಡ್ತೀವಿ ಅಂದ್ರೆ ಇಲ್ಲಿ ಕೆಟ್ಟದಾದ ಅನ್ನೋದಕ್ಕಿಂತ ತಪ್ಪಾದ ಅಂದ್ರೆ ತಪ್ಪಾಗಿ ಅಂತ ನಾವು ಹೇಳ್ತೀವಿ. ದುಷ್ಟಾವಲೋಕನ, ದುಷ್ಟಾವಲೋಕನ, ದುಷ್ಟಾವಲೋಕನ ತರ್ಕದೋಷ ಎಂದರೇನು? ದುಷ್ಟಾವಲೋಕನ ತರ್ಕದೋಷ ಎಂದರೇನು? ಹಾಗಾದ್ರೆ ಡೆಫಿನೇಷನ್ ಏನಿದೆ, ಒಂದು ಸಂಗತಿಯನ್ನ ಅಥವಾ ಒಂದು ವಸ್ತುವನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವುದಕ್ಕೆ, ಒಂದು ವಸ್ತು ಅಥವಾ ಸಂಗತಿಯನ್ನ ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುವುದಕ್ಕೆ ನಾವು ಏನು ದುಷ್ಟಾವಲೋಕನ ಎಂದು ಹೆಸರು. ಡೆಫಿನೇಷನ್ ಏನು? ನಾವು ಒಂದು ವಸ್ತುವನ್ನಾಗಲಿ ಅಥವಾ ಒಂದು ಸಂಗತಿಯನ್ನಾಗಲಿ ದುಷ್ಟ ಅಂದ್ರೆ ಕೆಟ್ಟ ಅಂದ್ರೆ ತಪ್ಪಾಗಿ ಅರ್ಥೈಸಿಕೊಳ್ಳುವುದಕ್ಕೆ ದುಷ್ಟಾವಲೋಕನ ಎಂದು ಹೆಸರು. ದಟ್ ಈಸ್ ಮಾಲ್ ಅಬ್ಸರ್ವೇಷನ್. ಪರೀಕ್ಷೆಯಲ್ಲಿ ನಾವು ಕೂಡ ಕೇಳ್ತಾರೆ ದುಷ್ಟಾವಲೋಕನ ತರ್ಕದೋಷ ಎಂದರೇನು ಅಂತ ಕೇಳಬಹುದು. ನೆಕ್ಸ್ಟ್ ನಮಗೆ ಇದರಲ್ಲಿ ನೆಕ್ಸ್ಟ್ ಇಲ್ಲಿ ಏನು 2 ಮಾರ್ಕ್ ಕ್ವೆಶ್ಚನ್ಸ್ ಇವು. ಅಂದ್ರೆ ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳೋಂತ 1 ಮಾರ್ಕ್ ಕ್ವೆಶ್ಚನ್ಸ್. ಹಾಗಾದ್ರೆ ಅದೇ ರೀತಿ ಸೆಕೆಂಡ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್ ಯಾವುವು ಕೇಳೋಂತ ಕ್ವೆಶ್ಚನ್ಸ್? ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್ ಯಾವುವು ಕೇಳೋದು ಅಂದ್ರೆ 1 ಬೈ 2 ಅನ್ನೋದು 2 ಮಾರ್ಕ್ ಕ್ವೆಶ್ಚನ್ಸ್ಗೆ ನೋಡಿ 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಕಾರಣಾಂಶಗಳನ್ನ ಎಸೆಯಿಸಿ 2 ಮಾರ್ಕ್ ಕ್ವೆಶ್ಚನ್ಸ್ ಇಲ್ಲಿ ಕ್ವೆಶ್ಚನ್ ನಂಬರ್ 2 ಮಾರ್ಕ್ ಕ್ವೆಶ್ಚನ್ಸ್ ಇಲ್ಲಿ ಅಂದ್ರೆ ಈಗ ಫಸ್ಟ್ ಚಾಪ್ಟರ್ 1 ಮಾರ್ಕ್ ಕ್ವೆಶ್ಚನ್ಸ್ ಹೇಗೆ 2 ಮಾರ್ಕ್ ಕ್ವೆಶ್ಚನ್ಸ್ ಹೇಗೆ ನೋಡಿದ್ವಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು 1 ಮಾರ್ಕ್ ಕ್ವೆಶ್ಚನ್ಸ್ ಹೇಗೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ನಾವು ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್ ಹೇಗಿರ್ತವೆ ಅನ್ನೋದನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅವುಗಳನ್ನ ನೋಡುವಂಥದ್ದು. ಸರಿ.